ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋಸ್ತುಪಾದಾಯ ಕೃಷ್ಣಕೇಶವಾಯ ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದ. ಇವತ್ತು ಭಗವದ್ಗೀತೆ ಓದುವಂತಹ ಒಂದು ಚಟುವಟಿಕೆಯಲ್ಲಿ ನಾವೆಲ್ಲ ಭಾಗಿಯಾಗ್ಲಿಕ್ಕಿದ್ದೇವೆ. ಶ್ರೀಲ ಪ್ರಭುಪಾದರದ್ದು ಲೈನ್ ಬೈ ಲೈನ್ ಭಾವಾರ್ಥ, ಅದೇ ರೀತಿಯಲ್ಲಿ ಅನುವಾದವನ್ನು ಓಡ್ತಾ ಇದ್ದೇವೆ ನಾವು. ನಮ್ದು ಭಾಗ್ಯ, ಎಲ್ಲರದ್ದು ಭಾಗ್ಯ. ಈ ಸಮಯ ನಮಗೆ ಪ್ರಭುಪಾದರ ಒಂದು ಸಂಪರ್ಕ ಈ ಮುಖಾಂತರ ನಮಗೆ ಆಗ್ತಾ ಇದೆ. ಒಂದು ವಾರ ಆದ ಕಾರಣ, ಅಂದ್ರೆ 2 ದಿವಸ ಕ್ಲಾಸ್ ಇಲ್ಲದ ಕಾರಣ ಸ್ವಲ್ಪ ಏನು ಮಾತಾಡಿದ್ದೇವೆ ಅಂತ ಹೇಳಿ ಮರ್ತಿರ್ಲಿಕ್ಕೂ ಸಾಕು ನಮ್ಗೆಲ್ರಿಗೂ. ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜ್ಞಾನ ಯೋಗ ಒಳ್ಳೆದಾ ಅಥವಾ ಕರ್ಮಯೋಗ ಒಳ್ಳೆದಾ ಅಂತ ಅರ್ಜುನ ಕೇಳಿದ್ದಕ್ಕೆ ಕರ್ಮಯೋಗ ಒಳ್ಳೆದು ಅಂತ ಹೇಳ್ತಾರೆ. ಅದರ ಬಗ್ಗೆ ಡಿಸ್ಕಷನ್ ಆಗಿತ್ತು, ಕರ್ಮಯೋಗ ಒಳ್ಳೆದು ಅಂತ ಹೇಳಿ. ಆಮೇಲೆ ಕರ್ಮವನ್ನು ಹೇಗೆ ಮಾಡಬೇಕು ಅಂತ ಹೇಳಿ, ಯಾವ ರೀತಿಯಲ್ಲಿ ಸಂಯಮವಾಗಿ ಮಾಡಬೇಕು ಅಂತ ಹೇಳಿ ಕೂಡ ಹೇಳಿದ್ದಾರೆ ಭಗವಂತ. ಆಮೇಲೆ ಒಂದು ನಿಮಿಷ, ಈ 5ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಒಂದು ನಿಮಿಷ ಕೂಡ ಕೆಲಸ ಮಾಡದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸುಮ್ಮನೆ ಕೆಲಸ ಮಾಡದೆ ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ ಕೆಲಸ ಮಾಡದೆ ಕೂತ್ಕೊಳ್ಳೋದಲ್ಲ, ಅದು ಮನಸ್ಸಿನಲ್ಲಿ ಕೆಲಸ ಆಗ್ತಾ ಇರ್ತದೆ. ಆದ ಕಾರಣ ಅಂಥ ಕೆಲಸವನ್ನ ತ್ಯಜಿಸುವಂತ ವ್ಯಕ್ತಿ ಅಂದ್ರೆ ಜ್ಞಾನಿ. ಜ್ಞಾನಯೋಗ ಅಂದ್ರೆ ಕರ್ಮತ್ಯಾಗ ಮಾಡಬೇಕು. ಜ್ಞಾನಯೋಗದ ಕ್ವಾಲಿಫಿಕೇಶನ್ ಅಂದ್ರೆ ಕರ್ಮತ್ಯಾಗ. ಕರ್ಮವನ್ನು ತ್ಯಜಿಸಿ ಒಂದು ಕಡೆ ಕೂತು ಭಗವಂತನ ಬಗ್ಗೆ ಚಿಂತೆ ಮಾಡೋದಿಲ್ಲ, ಆದ್ರೆ ಭಗವಂತನ ಬಗ್ಗೆ ಯೋಚನೆ, ಧ್ಯಾನ ಮಾಡಬೇಕು. ಅದನ್ನ ಜ್ಞಾನ ಮಾರ್ಗ ಅಂತ ಹೇಳುದು. ಅದು ಅಷ್ಟು ಸುಲಭವಲ್ಲ, ಅದು ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಯಾರಿಗೆ? ನಮ್ಮೆಲ್ಲರಿಗೂ ಸಾಧ್ಯ ಇಲ್ಲ. ಅದು ತುಂಬಾ ವಿರಳ ಆತರ ಜ್ಞಾನ ಮಾರ್ಗಕ್ಕೆ ಹೋಗುವರು. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಆಗುವಂತ ವಿಚಾರ ಅಲ್ಲ. ಅಂತಹ ಕರ್ಮ ಮಾರ್ಗವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಮಾಡ್ಬೇಕು. ಆದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜ್ಞಾನ ಮಾರ್ಗದಲ್ಲಿ ಆಗ್ಲಿ ಭಕ್ತಿ ಮಾರ್ಗದಲ್ಲಿ ಆಗ್ಲಿ, ಯಾರು ಕರ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಬೇರೆ ಎಲ್ಲ ಹೋಗ್ತಾ ಇರ್ತಾರೋ ಅಂತವರು ಮಿಥ್ಯಾಚಾರಿ ಅಂತ ಹೇಳ್ತಾರೆ ಭಗವಂತ. ಆದ ಕಾರಣ ಭಕ್ತಿಯಲ್ಲಿ ಆಗ್ಲಿ ಜ್ಞಾನದಲ್ಲಿ ಆಗ್ಲಿ ಯಾವುದರಲ್ಲಿಯೂ ನಾವು ಮಿಥ್ಯಾಚಾರಿಗಳಾಗಬಾರ್ದು. ನಮ್ಮ ಮನಸ್ಸು ಏನಿದೆ ಅದು ಭಗವಂತನಿಗೆ ಗೊತ್ತುಂಟು. ನಾವು ಬೇರೆಯವರಿಗೆ ಮೋಸ ಮಾಡುವ ಅಗತ್ಯ ಇಲ್ಲ. ನಾವು ಹೇಳ್ಬೋದು, ನನ್ನ ಸ್ಥಿತಿಗತಿ ಇದು, ನಮ್ಮ ಗುರುಗಳು ಶುದ್ಧರಾಗಿದ್ದಾರೆ, ಆದರೆ ನಾನು ಇನ್ನೂ ಅಲ್ಲೇ ತನಕ ತಲುಪಲಿಲ್ಲ. ಆದರೂ ನನಗೆ ಅವರ ಒಂದು ಕರುಣೆಯಿಂದ ನನಗೆ ಅವರು ದೀಕ್ಷೆ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಹೇಳ್ತಾ ಇರೋದು ನನ್ನ ಗುರುಗಳು ಅಥವಾ ಪ್ರಭುಪಾದರು ಹೇಳ್ತಿರುವ ವಿಚಾರ, ನಾನು ಅಷ್ಟು ಶುದ್ಧನಾಗಿಲ್ಲ ಅಂತ ಒಪ್ಪಬೇಕು. ನಾವು ಸುಮ್ಮನೆ ನಾವು ಎಲ್ರಿಗೂ ಮೋಸ ಮಾಡುವಂತ ಮನುಷ್ಯರಾಗಬಾರದು. ಆ ಒಂದು ಹೃದಯದ ಶುದ್ಧತೆ ಏನಾಗ್ತದೆ, ನಾನು ಮಾಡಿದ ತಪ್ಪು ಅಂತ ಹೇಳುವಂತ ಶುದ್ಧತೆಯಿಂದ ನಾವು ಯಾವಾಗ ಹೇಳ್ತೇವೆ, ಆಗ ಅದು ಭಕ್ತಿ ಅಂತ ಹೇಳ್ಕೊಳ್ಪಡುತ್ತದೆ. ಆಮೇಲೆ ಅದು ಭಗವಂತನಿಗೆ ಖುಷಿ ಕೊಡ್ತದೆ. ಇವನ್ ಸತ್ಯ ಇದ್ದಾನೆ, ನಿಜ ಹೇಳ್ತಾ ಇದ್ದಾನೆ ಇವ ಅಂತ ಹೇಳಿ. ಆದ ಕಾರಣ ಸುಮ್ಮನೆ ಕರ್ಮ ಇಂದ್ರಿಯಗಳನ್ನ ಎಲ್ಲವನ್ನ ಹದ್ದು ಬಸ್ಸಿನಲ್ಲಿ ಇಟ್ಕೊಂಡು ಮನಸ್ಸಿನ ಒಳಗೆ ಎಲ್ಲಾ ರೀತಿಯ ಯೋಚನೆಗಳನ್ನ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ 6ನೇ ಶ್ಲೋಕ ಹೇಳ್ತದೆ. 7ನೇ ಶ್ಲೋಕ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಎಷ್ಟು ಇಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗ ಅಸಕ್ತ ಸವಿಷ್ಯತೆ. ಅಂದ್ರೆ ಯಾರು ತನ್ನ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾನೋ ಅದೇ ನಿಜವಾದ ಕರ್ಮಯೋಗ ಅಂತ ಹೇಳ್ತಾನೆ. ಅಂದ್ರೆ ಮನಸ್ಸನ್ನೆಲ್ಲ ನಿಯಂತ್ರಿಸ್ತಾನೆ. ಯಾವುದರ ಮುಖಾಂತರ ನಿಯಂತ್ರಿಸ್ತಾನೆ? ಭಗವದ್ ಪ್ರಜ್ಞೆಯ ಮೂಲಕ ನಿಯಂತ್ರಿಸ್ತಾನೆ. ಈಗ ಉದಾಹರಣೆ ನಾವು ಕೊಟ್ಟಿದ್ದೇವಲ್ಲ, ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿ ಹಿಂದೆ ಶ್ಲೋಕ ಬಂದಿದೆ. ಅಂದ್ರೆ ಯಾವುದಾದ್ರೂ ಕೆಲಸ ನಾವು ಭಗವಂತನ ಕಡೆ ಮಾಡುವುದಿದ್ರೆ ಅದು ತನ್ನಿಂದ ತಾನಾಗಿ ನಮ್ಮ ಕೆಳಗಿರುವಂತಹ ಮನೋಭಾವನೆಗಳನ್ನ ನಿಲ್ಲಿಸ್ತದೆ ಅದು. ಆದ ಕಾರಣ ಇಂದ್ರಿಯ ಭೋಗವನ್ನೆಲ್ಲ ನಿಧಾನವಾಗಿ ಕೃಷ್ಣ ಪ್ರಜ್ಞೆ ಡೆವಲಪ್ ಮಾಡಿದ ಹಾಗೆ ನಿಲ್ತಾ ಹೋಗ್ತದೆ ಅದು. ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇನೆ. ಇದು ಮಾಡಿದ್ದೇವೆ. ಇವತ್ತಿನ ಶ್ಲೋಕಕ್ಕೆ ಹೋಗೋಣ. 8ನೇ ಶ್ಲೋಕ. ಇವತ್ತಿಂದ 8ನೇ ಶ್ಲೋಕವನ್ನ ಚರ್ಚಿಸೋಣ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣಃ ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ನಿಯತಂ ಕುರು ಕರ್ಮತ್ವಂ ಏನ್ ಹೇಳ್ತಾರೆ? ನಿಯಮಿತವಾಗಿ ಅಂದ್ರೆ ಶಾಸ್ತ್ರಕ್ಕೆ ಅನುಗುಣವಾಗಿ ನೀನು ಕರ್ಮವನ್ನ ಮಾಡಬೇಕು. ನಿಯತಂ ಕುರು ಕರ್ಮತ್ವಂ
ಕರ್ಮಜ್ಯಾಯೋ ಹಿ ಅಕರ್ಮಣಃ. ಯಾಕಂತ ಹೇಳಿದ್ರೆ ಕೆಲಸ ಮಾಡದೇ ಇರುವುದಕ್ಕಿಂತ ಕೆಲಸ ಮಾಡುವುದು ಉತ್ತಮ. ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇದ ಕರ್ಮಣಃ. ಏನು ಕೆಲಸ ಮಾಡದೆ ಈ ನಮಗೆ ದೊರಕಿದ ದೇಹವನ್ನ ಕೂಡ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡಲೇಬೇಕು ಏನಾದ್ರು. ಇಷ್ಟೇ ಸಿಂಪಲ್ ವಿಚಾರ. ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಕರ್ಮ ಮಾಡಬೇಕು ಅಂತ ಹೇಳಿದ್ರೆ ಒತ್ತಿ ಒತ್ತಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಭಗವಂತ. ಸುಮಾರು ಸಲ ಹೇಳಿದ್ರೆ ಅದಕ್ಕೆ ತುಂಬಾ ಬೆಲೆ ಇದೆ ಅಂತ ಅರ್ಥ. ಅಂದ್ರೆ ಇದನ್ನ ಮಾಡ್ಲೇಬೇಕು ಅಂತ ಹೇಳಿದ್ರೆ ಅರ್ಥ ಅಂದ್ರೆ ಕೆಲಸ ಮಾಡ್ಲೇಬೇಕು. ಆದ್ರೆ ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಮುಂದೆ ಶ್ಲೋಕಗಳಲ್ಲಿ ಬರ್ತದೆ. ಕೆಲಸವನ್ನ ಭಗವಂತನಿಗೆ ಯಜ್ಞ ರೂಪದಲ್ಲಿ ಮಾಡಬೇಕು ಅಂತ ಹೇಳಿ. ನಾವೆಲ್ಲ ಕೆಲಸವನ್ನು ಏನ್ ಮಾಡ್ತಿದ್ದೇವೆ? ನಮಗೋಸ್ಕರ ಮಾಡ್ತಾ ಇದ್ದೇವೆ. ಆ ನಮಗೋಸ್ಕರ ಮಾಡುವುದನ್ನು ಹೊರತುಪಡಿಸಿ ಮಕ್ಕೆದ್ದೆಲ್ಲ ಮಾಡಬೇಕು. ನಾವು ಏನ್ ಮಾಡಬೇಕು? ಭಗವಂತನ ಕಡೆ ಮಾಡಬೇಕು, ನಮ್ಮ ಕಡೆಗೆ ಮಾಡಬಾರದು ಅಂತ ಹೇಳುವ ಉದ್ದೇಶ. ಅನುವಾದ: ನಿನ್ನ ನಿಯಮಿತ ಕರ್ಮವನ್ನು ಮಾಡು. ನಿಯಮಿತ ಕರ್ಮ ಅಂತ ಹೇಳಿದ್ರೆ ಶಾಸ್ತ್ರಕ್ಕೆ ವಿರುದ್ಧ ಹೋಗುವಂಥದ್ದಲ್ಲ. ಶಾಸ್ತ್ರಬದ್ಧವಾಗಿ ನಮ್ಮ ದೇಹ ಸಿಕ್ಕಿದೆಯಲ್ಲ, ಈ ದೇಹ ಗುಣಕ್ಕೆ ಅನುಗುಣವಾದಂತಹ ಈ ದೇಹಕ್ಕೆ ಏನೆಲ್ಲ ಆಗ್ಬೇಕು ಅದಕ್ಕೆ ಅನುಗುಣವಾದಂತಹ ಕರ್ತವ್ಯ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಂದು ಹೆಂಗಸನ ದೇಹಕ್ಕೆ ಅನುಗುಣವಾದ ಕೆಲವು ಕರ್ತವ್ಯ ಇರ್ತದೆ, ಅದನ್ನು ಮಾಡ್ತಾನೆ. ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಅವನ ದೇಹಕ್ಕೆ, ಅವನ ಒಂದು ಕೆಲಸಕ್ಕೆ, ಅವನಿಗೆ ಸಿಕ್ಕಿದ ಒಂದು ಬಿರುದಿಗೆ, ಅವನಿಗೆ ಕೆಲಸಿದ ಒಂದು ರೆಸ್ಪಾನ್ಸಿಬಿಲಿಟಿಗೆ ಅನುಗುಣವಾಗಿ ಅವನವನ ಕೆಲಸವನ್ನ ಮಾಡ್ತಾನೆ. ಅವನ ಬಿಹೇವಿಯರ್ ಇರ್ತದೆ. ಅದಕ್ಕೋಸ್ಕರ ನಿಯಮಿತ. ಒಬ್ಬನ ನಿಯಮ ಇನ್ನೊಬ್ಬನಿಗೆ ನಿಯಮ ಆಗ್ಬೇಕು ಅಂತಿಲ್ಲ. ಈಗ ನನ್ನ ನಿಯಮ ಇನ್ನೊಬ್ಬನಿಗೆ ಅದೇ ನಿಯಮ ಅಂತ ಹೇಳಿಕ್ಕಾಗ. ಬ್ರಾಹ್ಮಣನಿಗೆ ಬೇರೆ ನಿಯಮ, ಕ್ಷತ್ರಿಯನಿಗೆ ಬೇರೆ ನಿಯಮ, ಶೂದ್ರನಿಗೂ ಬೇರೆ ನಿಯಮ. ಆದ್ರೆ ಇವರೆಲ್ಲರೂ ಕೂಡ ಭಗವತ್ ಪ್ರಾಪ್ತಿಗೆ ಅರ್ಹರು. ಭಗವತ್ ಪ್ರಾಪ್ತಿಗೆ ಎಲ್ಲರೂ ಅರ್ಹರು. ಆದರೆ ಸಾಮಾಜಿಕ ಕಲ್ಯಾಣಕ್ಕೋಸ್ಕರ, ಸಾಮಾಜಿಕ ವಿಧಿವಿಧಾನ ಚೆನ್ನಾಗಿ ನಡಿಲಿಕ್ಕೋಸ್ಕರ ಒಂದು ನಿಯಮ ಅಂತ ಇದೆ. ಆ ನಿಯಮ ಒಬ್ಬೊಬ್ಬರಿಗೂ ಒಂದೊಂದು. ಅಂದ್ರೆ ಕೆಲಸದಲ್ಲಿ ನಿನ್ನ ನಿಯಮಿತ ಕರ್ಮವನ್ನು ಮಾಡು. ಅಂದ್ರೆ ಕ್ಷತ್ರಿಯನ ನಿಯಮಿತ ಕರ್ಮ ಅಂತ ಹೇಳಿದ್ರೆ ಅವನ ಅನುಷ್ಠಾನ, ಅದಲ್ಲದೆ ಅವನು ಯುದ್ಧ ಮಾಡುವಂಥದ್ದು. ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡುವುದಕ್ಕಿಂತ ಉತ್ತಮ. ಏಕೆಂದರೆ ಹೇಗೆ ಮಾಡುವುದು? ನಿಯಮಿತ ಕರ್ಮ ಅಂತ ಹೇಳಿದ್ರೆ ಏನು? ಶಾಸ್ತ್ರಬದ್ಧವಾದ ಕರ್ಮ. ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕೆಲಸ ಮಾಡದೇ ಇರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಭಾವಾರ್ಥ: ತಾವು ಸತ್ಕುಲ ಪ್ರಸೂತರೆಂದು ಸುಳ್ಳಾಗಿ ತೋರಿಸಿಕೊಳ್ಳುವ ಬಹುಮಂದಿ ಹುಸಿ ಧ್ಯಾನಿಗಳಿದ್ದಾರೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯುವುದಕ್ಕಾಗಿ ತಾವು ಎಲ್ಲವನ್ನು ತ್ಯಾಗ ಮಾಡಿರುವುದಾಗಿ ಸುಳ್ಳು ಹೇಳುವ ವೃತ್ತಿನಿರತರು ಇದ್ದಾರೆ. ಅರ್ಜುನನೊಬ್ಬ ಮಿಥ್ಯಾಚಾರಿಯಾಗಬೇಕೆಂದು ಶ್ರೀಕೃಷ್ಣನು ಬಯಸಲಿಲ್ಲ. ಕ್ಷತ್ರಿಯರಿಗೆ ವಿಧಿಸಿರುವ ನಿಯತ ಕರ್ಮಗಳನ್ನು ಅರ್ಜುನನು ಮಾಡಬೇಕೆಂದು ಭಗವಂತನು ಅಪೇಕ್ಷಿಸಿದ. ಅರ್ಜುನನೊಬ್ಬ ಗೃಹಸ್ಥ ದಂಡ ನಾಯಕ. ಅವನು ಹಾಗೆಯೇ ಉಳಿದು ಗೃಹಸ್ಥನಾದ ಕ್ಷತ್ರಿಯನಿಗೆ ನಿಯಮಿಸಿರುವ ಕರ್ತವ್ಯಗಳನ್ನು ಮಾಡುವುದೇ ಉತ್ತಮ. ಇಂತಹ ಕರ್ಮಗಳು ಕ್ರಮೇಣ ಪ್ರಾಪಂಚಿಕ ಮನುಷ್ಯನ ಹೃದಯವನ್ನು ಶುದ್ಧಿ ಮಾಡುತ್ತದೆ ಮತ್ತು ಅವನ ಐಹಿಕ ಕಲ್ಮಶಗಳನ್ನು ತೊಡೆದು ಹಾಕುತ್ತವೆ. ಈ ವರ್ಣಾಶ್ರಮದ ವಿಧಿವಿಧಾನಗಳನ್ನ ಪಾಲಿಸಿದ್ರೆ ನಿಧಾನವಾಗಿ ಅವನನ್ನ ಶುದ್ಧಿ ಮಾಡ್ತದೆ. ಹೊಟ್ಟೆಪಾಡಿಗಾಗಿ ಮಾಡುವ ತ್ಯಾಗದ ತೋರಿಕೆಯನ್ನು ಭಗವಂತನಾಗಲಿ ಯಾವುದೇ ಧರ್ಮಗ್ರಂಥವಾಗಲಿ ಅನುಮೋದಿಸುವುದಿಲ್ಲ. ಯಾವುದಾದರೂ ಕೆಲಸ ಮಾಡಿ ಮನುಷ್ಯನು ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗಿಡಲೇಬೇಕು ಎನ್ನುವುದು ನಿಜ. ಯಾವುದಾದ್ರೂ ಕೆಲಸ ಮಾಡಿ ದೇಹವನ್ನು ಮತ್ತು ಆತ್ಮ ಸಾಕ್ಷಾತ್ಕಾರ ಆಗುವ ತನಕ ಒಟ್ಟಿಗಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಪುನಃ ಒಂದು ದೇಹ ಸಿಗ್ಬೇಕಾಗ್ತದೆ ನಮಗೆ. ಆದ ಕಾರಣ ಅದಕ್ಕೋಸ್ಕರ ಈ ದೇಹವನ್ನ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಅದು ಭಗವಂತ ಕೊಟ್ಟಂತಹ ಒಂದು ಸಲಕರಣೆ ನಮಗೆ ಭಗವತ್ ಪ್ರಾಪ್ತಿಗೆ. ಆದ ಕಾರಣ ಅದನ್ನು ನಾವು ಇಗ್ನೋರ್ ಮಾಡುವ ಹಾಗಿಲ್ಲ. ನಾವು ವರ್ಣಾಶ್ರಮ ಆದಿಗಳನ್ನ ಫಾಲೋ ಮಾಡುವಂಥವರು, ನಾವು ಅದನ್ನ ಇಗ್ನೋರ್ ಮಾಡುವ ಹಾಗಿಲ್ಲ. ಈ ದೇಹವನ್ನಾಗ್ಲಿ, ದೇಹದಲ್ಲಿರುವ ಬೇರೆ ಬೇರೆ ಚಲನೆಗಳನ್ನಾಗ್ಲಿ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಡ ಅಂತ ಹೇಳಿದ್ರು ಅದು ತೊಂದರೆ ಕೊಡ್ತದೆ, ಬೇಕು ಅಂತ ಹೇಳಿದ್ರು ತೊಂದರೆ ಕೊಡ್ತದೆ. ಆದ ಕಾರಣ ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅಂದ್ರೆ
ಎಲ್ಲವನ್ನ ನಿಯಮಿತವಾಗಿ ಮಾಡಬೇಕು ಅಂತ ಹೇಳಿ ಭಗವಂತ ಹೇಳ್ತಾನೆ. ಯುಕ್ತ ಆಹಾರ, ನಿಯಮಿತವಾದ ಆಹಾರ, ಯುಕ್ತ ವಿಹಾರ, ಆಮೇಲೆ ಸಂಚಾರ, ಆ ಕಡೆ ಈ ಕಡೆ ಸುಮ್ಮನೆ ಹೋಗುದಲ್ಲ. ಏನಾದ್ರೂ ನಿಜವಾಗಿ ಬೇಕು, ಭಗವಂತನ ಆ ಅನುಗ್ರಹ ಉಂಟು, ಭಗವಂತನ ಸೇವೆಗೋಸ್ಕರ ಎಲ್ಲಿಯಾದ್ರೂ ಹೋಗುದಾದ್ರೆ ಕರೆಕ್ಟ್. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ, ಆಮೇಲೆ ಯಾರೆಲ್ಲಾರು ಮಾತಾಡೋದು, ಚೇಷ್ಟೆ ಮಾಡೋದು ಎಲ್ಲ ಉಂಟಲ್ಲ, ಬೇರೆ ಚಟುವಟಿಕೆಗಳಲ್ಲಿ ತೊಡಗುದು, ನಮ್ಮ ನಿಜವಾದ ಕರ್ಮದ ಹೊರತಾಗಿ ಬೇರೇನೋ ಮಾಡ್ತೇವೆ ಒಂದೊಂದ್ಸಲ, ಅದರಲ್ಲೂ ನಿಯಮಿತವಾಗಿರ್ಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು, ಆಮೇಲೆ ಕೆಲಸದಲ್ಲೂ ಕೂಡ ಯುಕ್ತ ಸ್ವಪ್ನ, ನಿದ್ದೆ ಮಾಡಿರುವಾಗ, ಅವಬೋಧ, ಎಚ್ಚೆತ್ತಿರುವಾಗ, ಎಲ್ಲೂ ಕೂಡ ನಾವು ಹಾದಿ ತಪ್ಪಬಾರದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ. ಹಾಗೆ ಏನಾಗ್ತದೆ, ಮಾಡಿರುವಂತಹ ಯೋಗ, ಭಕ್ತಿ ಯೋಗ ಸಫಲವಾಗ್ತದೆ. ಅದು ದುಃಖದಿಂದ ನಮ್ಮನ್ನ ಮೇಲೆ ಹೇಳ್ತದೆ. ನಾವು ಎಲ್ಲ ಮಾಡ್ತೀವಿ ಚೆನ್ನಾಗಿ, ಆದ್ರೆ ಸರಿಯಾಗಿ ರೀತಿ ರಿವಾಜಲ್ಲಿ ಮಾಡ್ಲಿಲ್ಲ ಅಂದ್ರೆ ಖಂಡಿತ ದುಃಖ ಆಗಿ ಆಗ್ತದೆ. ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಫಾಲೋ ಮಾಡಬೇಕು. ಆ ಸಿಸ್ಟಮ್ ಫಾಲೋ ಮಾಡುವುದನ್ನೇ ನಿಯತ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಕ್ಷತ್ರಿಯನ ನಿಯಮಿತ ಕರ್ತವ್ಯವನ್ನು ಮಾಡುವುದೇ ಉತ್ತಮ. ಇಂತಹ ಕರ್ಮಗಳು ಕ್ರಮೇಣ ಪ್ರಾಪಂಚಿಕ ಮನುಷ್ಯನ ಹೃದಯವನ್ನು ಶುದ್ಧಿ ಮಾಡುತ್ತದೆ. ಕ್ರಮೇಣ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯಾರು ಒಂದೇ ದಿವಸದಲ್ಲಿ ಶುದ್ಧರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನೋ ಭಗವಂತನ ಒಂದು ಮಹಿಮೆ, ಭಗವಂತನ ಒಂದು ಕೃಪೆ ಅಷ್ಟೇ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಆದ ಕಾರಣ ನಾವೆಲ್ಲರೂ ಇಲ್ಲಿ ನಾವೆಲ್ಲ ಸೇರಿದ್ದೇವೆ, ಎಲ್ಲರಿಗೂ ಅವರವರದ್ದೇ ನಮ್ಮದ್ದೇ ಆದಂತಹ ಕರ್ಮಗಳಿವೆ, ನಮ್ಮದ್ದೇ ಆದ ಕಟ್ಟುಪಾಡುಗಳಿದೆ ನಮ್ಮ ಜೀವನದಲ್ಲಿ, ನಮ್ಮ ಸಂಬಂಧಗಳ ಒಟ್ಟಿಗೆ. ಯಾರಿಗೂ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಇಂಡಿವಿಜುವಲ್, ನಾವೆಲ್ಲ ಪ್ರತಿಯೊಬ್ರು ಇಂಡಿವಿಜುವಲ್. ಆದ ಕಾರಣ ನಾವು ಯಾರಿಗೂ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲರ ಪ್ರಾಬ್ಲಮ್ಮು ಇಂಡಿವಿಜುವಲ್ ಪ್ರಾಬ್ಲಮ್. ಆದ ಕಾರಣ ಭಗವಂತನ ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬನು ಈ ಒಂದು ಸಿಸ್ಟಮ್ ಫಾಲೋ ಮಾಡಿದರೆ ನಿಧಾನವಾಗಿ ಪ್ರಗತಿ ಹೋಗಿ ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಯಾವುದು? ವರ್ಣಾಶ್ರಮದ ಫಾಲೋ ಮಾಡಿದ್ರೆ. ಆದ್ರೆ ವರ್ಣಾಶ್ರಮದ ಜೊತೆ ಭಗವಂತನ ಒಂದು ಕೃಪೆ ಸಿಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ದೈವ ವರ್ಣಾಶ್ರಮ ಅಂತ ಹೇಳ್ತಾರೆ. ದೈವ ವರ್ಣಾಶ್ರಮ, ದೈವ ಅಂತ ಹೇಳಿದ್ರೆ ಕೃಷ್ಣ ಸೆಂಟರ್ಡ್ ಫಾಲೋವಿಂಗ್ ವರ್ಣಾಶ್ರಮ. ಕೃಷ್ಣನನ್ನ ಮಧ್ಯೆ ಇಟ್ಟುಕೊಂಡು ಅಲ್ಲಿ ವರ್ಣಾಶ್ರಮದ ನಿಯಮಗಳನ್ನ ಫಾಲೋ ಮಾಡೋದು, ಅದು ಅದ್ಭುತ. ಅದೇ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮಗೆ ಅದೇ ನಾನು ಮಾಡ್ಲಿಲ್ಲ, ನಮ್ಮ ಎಲ್ಲ ಶಿಷ್ಯಂದರಿ ಇದನ್ನು ಮಾಡಬೇಕು. 50% ನಾನು ಮಾಡುವ ಕೆಲಸಗಳು ಬಾಕಿ ಇವೆ. ಅದೇ ದೈವ ವರ್ಣಾಶ್ರಮವನ್ನ, ಅಥವಾ ಕ್ಲಾಸ್ಲೆಸ್ ಸೊಸೈಟಿ. ಅಂದ್ರೆ ಸೊಸೈಟಿಯಲ್ಲಿ ಕ್ಲಾಸ್ ಇಲ್ಲ, ಕ್ಲಾಶ್ ಇಲ್ಲ. ಕ್ಲಾಸ್ ಅಂದ್ರೆ ಏನು? ಜಾತಿ ಸಿಸ್ಟಮ್ ಇಲ್ಲ. ಆಮೇಲೆ ಕ್ಲಾಶ್ ಇಲ್ಲ, ಜಗಳ ಇಲ್ಲ. ಕ್ಲಾಸ್ಲೆಸ್ ಕ್ಲಾಶ್ಲೆಸ್ ಸೊಸೈಟಿ ಆಗ್ಬೇಕು ಅಂತ ಶ್ರೀಲ ಪ್ರಭುಪಾದರ ಉದ್ದೇಶ. ಕ್ಲಾಸ್ಲೆಸ್ ಅಂದ್ರೆ ಏನು? ವರ್ಣಾಶ್ರಮವನ್ನು ನಿಜವಾಗಿ ಫಾಲೋ ಮಾಡೋದು, ಬ್ರಾಹ್ಮಣನಾದವನು ಅವನ ಕರ್ತವ್ಯ ಮಾಡೋದು. ಈಗ ಯಾವುದೋ ಒಂದು ಕಂಪನಿಯಲ್ಲಿ ಬಾಸ್ ಇರ್ತಾನೆ, ಆಮೇಲೆ ಸ್ವಲ್ಪ ಕೆಳಗಿನ ಕೆಲಸವಿರುತ್ತಾರೆ, ಎಲ್ಲ ಇರ್ತಾರೆ, ಅವರವರದ್ದೇ ಕೆಲಸ ಇರ್ತಾನೆ. ನಾನು ಅವರಿಗೆ ಕೀಳರಿಮೆ ಅಂತ ಇರಬಾರ್ದು, ಯಾಕೆಂದ್ರೆ ಅವರವರ ಗುಣಕರ್ಮಕ್ಕೆ ಅನುಗುಣವಾಗಿ ಅವರವರು ಕೆಲಸ ಮಾಡ್ತಿರ್ತಾರೆ. ಈ ರೀತಿಯಲ್ಲಿ ಜಗಳ ಇಲ್ಲದಂತಹ ಸ್ಥಿತಿ ಆಗ್ತದೆ. ಅದು ಇಲ್ಲ ಅಂತ ಆದ್ರೆ, ವರ್ಣಾಶ್ರಮವನ್ನು ಸರಿ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಜಗಳವೇ ಆಗುದು. ಎಲ್ಲರೂ ಒಂದೇ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ಎಲ್ಲರೂ ಅವರವರ ಶಕ್ತಿಗೆ ಅನುಸಾರವಾಗಿ ಬೇರೆ ಬೇರೆ ಆಗಿರ್ತಾರೆ. ಆದ್ರೆ ಎಲ್ಲರೂ ಭಗವಂತನ ಪ್ರಜ್ಞೆ ಬೆಳೆಸ್ಲಿಕ್ಕೆ ಒಂದೇ. ಬ್ರಾಹ್ಮಣಿಗಾದ್ರೂ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರಾದ್ರೂ ಕೂಡ ಭಗವಂತನ ಪ್ರಾಪ್ತಿಗೋಸ್ಕರ ಅವರಿಗೆ ಎಲ್ಲರಿಗೂ ಸೇಮ್ ಲೆವೆಲ್, ಸೇಮ್ ಅವಕಾಶ ಉಂಟು. ಆ ರೀತಿಯಲ್ಲಿ ಅವರು ವೈಷ್ಣವರಾಗ್ತಾರೆ. ಆದ ಕಾರಣ ಕ್ರಮೇಣ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್ ಪದ. ನಾವು ಒಂದೇ ದಿವಸದಲ್ಲಿ ಚೇಂಜ್ ಆಗ್ತೇವೆ, ಒಂದೇ ದಿವಸದಲ್ಲಿ ನಮ್ಮ ಮನೆಯವರು ಚೇಂಜ್ ಆಗ್ಬೇಕು ಅಂತ ಹೇಳುದು ತುಂಬಾ ತಪ್ಪು, ತುಂಬಾ ತಪ್ಪು. ನಾವು ಪ್ರೇ ಮಾಡಬಹುದು, ಭಗವಂತನಲ್ಲಿ ಪ್ರಾರ್ಥಿಸಬಹುದು, ಆದ್ರೆ ನಿಧಾನವಾಗಿ ನಾವು ಕಾಯ್ಬೇಕು. ಆ ಕ್ಷಮಾಗುಣ, ಆಮೇಲೆ ಕಾಯುವಂಥದ್ದು, ಸಹಿಷ್ಣುತೆ, ಇದೆಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ. ಅರ್ಜೆಂಟ್ ಮಾಡಿ ಇವತ್ತೇ ಆಗ್ಬೇಕು ಅಂತ ಹೇಳಿದು ಒಳ್ಳೇದಲ್ಲ, ಅದು ರಜೋಗುಣ. ಸತ್ವಗುಣ, ಯಾಕೆಂದ್ರೆ ನಾವೆಲ್ಲ ಭಗವಂತನ ಭಕ್ತರಾಗುವವರು ನಿಧಾನವಾಗಿ ಸತ್ವಗುಣವನ್ನು ಬೆಳೆಸಬೇಕು. ರಜೋತಮೋ ಗುಣದಲ್ಲಿ ಇರಬಾರ್ದು. ನಾವು ರಜೋಗುಣದಲ್ಲಿ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೂಡ್ಲಾಗ್ಬೇಕು, ಇವತ್ತೇ ಆಗ್ಬೇಕು, ಹಾಗೆ ಆಗ್ಬೇಕು ಅಂತ ಹೇಳಿ ಹಾಗೆ ಇರಬಾರ್ದು. ನಾವು ತಾಳ್ಮೆಯಿಂದ ಕಾದು 10 ದಿವಸ 20 ದಿವಸ, ಅದಕ್ಕೊಂದು ಲಿಮಿಟ್ ಇದೆ. ಹೀಗಾಗುವಾಗ ಆಗ್ತದೆ. ಹಾಗೆ ಅದೇ ರೀತಿಯಲ್ಲಿ ನಾವು ಕೂಡ, ಈಗ ನಾವು 1 ಮಾಲೆ ಜಪ ಮಾಡುವವರು ನಾಳೆ 15 ಮಾಲೆ ರಪ ಮಾಡ್ತೇನೆ ಅಂತ ಹೇಳಿ ಶುರು ಮಾಡೋದಲ್ಲ, ನಿಧಾನವಾಗಿ ಡೆವಲಪ್ ಮಾಡಬಾರದು ಅಂತಲ್ಲ, ಅದನ್ನು ಕನ್ಸಿಸ್ಟೆಂಟ್ ಆಗಿ ನಿಯಮಿತವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಒಂದು ದಿನ ಜಾಸ್ತಿ ಮಾಡೋದು ಓಕೆ, ಆದ್ರೆ ಮಿನಿಮಮ್ ಅಂತ ನಾವು ಏನ್ ತಗೊಂಡಿರ್ತೇವೆ, ಉದಾಹರಣೆಗೆ 1 ಮಾಲೆ ಮಾಡಿದವನು 10 ಅಥವಾ 1 ತಿಂಗಳಾದ ಮೇಲೆ ಇನ್ನು ಜಾಸ್ತಿ ಮಾಡ್ಬೇಕು ಅಂತ ಕಂಡ್ರೆ 4ಕ್ಕೆ ಹೋಗ್ತಾಳೆ ಅಂತ ಇಟ್ಕೊಳ್ಳೋಣ. ಆ 4 ನಿಯಮಿತ ಮಾಡ್ಬೇಕು. ಅವನು ಫ್ರೀ ಸಮಯ ಸಿಕ್ಕಿದ್ರೆ
6 ಮಾಡ್ಬೋದು, 10 ಮಾಡ್ಬೋದು, 20 ಮಾಡಲಿ, ಆದ್ರೆ 4 ಮಾತ್ರ ನಿಯಮಿತ. ಆ ನಿಯಮಿತ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ರೂಪ ಗೋಸ್ವಾಮಿಗಳು ಹೇಳ್ತಾರೆ ಅನುದಿನಂ. ಅನುದಿನಂ ಅಂತ ಹೇಳಿದ್ರೆ ನಿತ್ಯವೂ, ನಿತ್ಯವೂ ಮಾಡಿದ್ದನ್ನೇ ಮಾಡುವಂಥದ್ದು. ನಾವು ಅದನ್ನೇ ಮಾಡಿದ್ದು ಜೀವನ ಇಡೀ. ಆದ್ರೆ ನಮಗೆ ಅದೇನೋ ವೆರೈಟಿ ಅಂತ ಕಾಣ್ತಾ ಇದೆ. ಇವತ್ತು ನನಗೆ ಚೌಚೌ ಬಾತ್ ಇದೆ, ನಾಳೆ ಬಿಸಿಬೇಳೆ ಬಾತ್ ಇದೆ, ಇನ್ನೊಂದು ದಿವಸ ಪುಳಿಯೋಗರೆ ಇದೆ. ಈ ರೀತಿಯಲ್ಲಿ ಬೇರೆ ಬೇರೆ ಅನ್ನದ ವಿಧ ವಿಧ ಅಷ್ಟೇ. ಅನ್ನದ ವಿಧ ವಿಧವಾದಂತ ಕೊಟ್ಟು ಬಾಯಿಗೆ ವ್ಯತ್ಯಾಸವನ್ನ ಕಾಣ್ಕೊಳ್ತಿದ್ದೇವೆ ನಾವು. ವಿಷಯ ಅನ್ನವೇ ಎಲ್ಲದರಲ್ಲಿರುವಂಥದ್ದು. ಆಮೇಲೆ ಬೇರೆ ಬೇರೆ ಪ್ರಕೃತಿಯ ಗುಣಗಳಿಂದ ಸೇರಿದಂತಹ ಆಹಾರವನ್ನು ನಮ್ಮ ನಾಲಿಗೆಗೆ ಬೇರೆ ಏನೋ ಕಾಣ್ತಾ ಇದೆ. ಆದ್ರೆ ಆಧ್ಯಾತ್ಮಿಕ ರುಚಿಯೇ ಬೇರೆ. ಆಧ್ಯಾತ್ಮಿಕ ರುಚಿ ಅಂತ ಹೇಳಿದ್ರೆ ಅದರಲ್ಲಿ ಇಷ್ಟು ವಿಧ ಅಲ್ಲ, ಅಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಆಗದಷ್ಟು ವಿಧಗಳಿವೆ. ವಿವಿಧತೆ ಅಂತ ಹೇಳುದು ಅದರಲ್ಲೇ ಜಾಸ್ತಿ, ಇದಕ್ಕಿಂತ ಜಾಸ್ತಿ. ಆದ ಕಾರಣ ನಾವಿಲ್ಲಿ ವಿಧ 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 ಏನೇನೋ ಸುಖ ಸಿಗ್ತಾ ಇದೆ ಅಂತ ನಾವು ಅನ್ಕೊಂಡು ಆ ಸುಖ ಏನೂ ಇಲ್ಲ. ಭಗವಂತನ ಭಕ್ತಿಯಲ್ಲಿ ನೋಡಿದರೆ, ಭಗವಂತನ ಭಕ್ತಿಯನ್ನು ಕಂಪೇರ್ ಮಾಡಿದ್ರೆ ಈ ಸುಖಗಳಿದೆಯಲ್ಲ, ಅದು ಇದು ತಿನ್ನುವಾಗ ಆಗುವಂತ ಸುಖ ಏನೂ ಅಲ್ಲ. ಆದ ಕಾರಣ 4 ರೌಂಡ್ ಜಪ ಮಾಡುವಾಗ ಇನ್ನೂ ಸುಖ ಸಂತೋಷ ಜಾಸ್ತಿ ಆಗ್ತದೆ. ಹಾಗೆ ಅಂತೇಳಿ ಫಾಸ್ಟ್ ಆಗ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಆಗುವಾಗ ನಾನೊಂದು 16 ಮಲ್ಲಿ ಜಾಪ ಆಗ್ಬೇಕು. ನನಗೊಂದು ಭಗವದ್ಗೀತೆ ಒಂದ್ಸಲ ಆದ್ರೂ ಓದ್ಲಿಕ್ಕೆ ಪ್ರಯತ್ನ ಪಡಬೇಕು. ಶಿಲ ಪ್ರಭುಪಾದರು ಬರೆದಂತಹ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು 1-2 ಪುಸ್ತಕಗಳನ್ನಾದ್ರೂ ಓದ್ಬೇಕು. ಹಾಗೆ ಈ ರೀತಿಯಲ್ಲಿ, ಯಾಕಂದ್ರೆ ಯಾರಾದ್ರೂ ಒಂದು ದಿನದಲ್ಲೇ ಎಲ್ಲ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅದೇ ನಾವೆಲ್ಲ ಗೃಹಸ್ಥರು, ಹೆಚ್ಚಿನ ಅಂಶ ನಾವೆಲ್ಲರೂ ಗೃಹಸ್ಥರು. ನಾವೆಲ್ಲ ಬಿಟ್ಟು ಬರೀ ಭಾಗವತಂ ಇಡೀ ದಿವಸ ಓದ್ಕೊಳ್ತೇವೆ ಅಂತ ಹೇಳಿಕ್ ಆಗತ್ತಾ? ಯಾವುದೋ ಒಂದು ದಿನ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಮಾಡೋದು ವಿಚಾರ ಬೇರೆ. ನಿತ್ಯವಾಗಿ ಮಾಡ್ಲಿಕ್ಕೆ ಸಾಧ್ಯವ? ಇಲ್ಲ. ನಾವು ನಿತ್ಯವಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಳಗ್ಗಿನ ಕಾರ್ಯಕ್ರಮ, ಸಾಯಂಕಾಲದ ಕಾರ್ಯಕ್ರಮ, ಮಧ್ಯೆ ಕೆಲಸ ಮಾಡುವಾಗ ಭಗವಂತನ ಸ್ಮರಣೆ. ಸುಲಭ. ಗೃಹಸ್ಥನಿಗೆ ಇದು ಸುಲಭವಾದಂತ ಮಾತು. ಆದರೆ ನಮ್ಮ ಮನಸ್ಸು ಬೇಕಿದಕ್ಕೆ ಅಷ್ಟೆ. ಬೆಳಿಗ್ಗೆ ಏನ್ ಮಾಡ್ಬೇಕು ನಿಮ್ಗೆಲ್ಲರಿಗೂ ಗೊತ್ತು. ಬೆಳಿಗ್ಗೆ ನಾವು ಹೇಳಿದ ಹಾಗೆ ಜಪ ಮಾಡುವಂಥದ್ದು, ಮಂಗಳಾರತಿ ಮಾಡುವಂಥದ್ದು, ಮಂಗಳಾಚರಣೆ, ಏನು 1 ಗಂಟೆ ಅಷ್ಟೇ. ಆಮೇಲೆ ಸ್ವಲ್ಪ ಓದುದು, ಆಮೇಲೆ ಅಡಿಗೆ ಮಾಡುವಾಗ ಶಿಲ ಪ್ರಭುಪಾದರ ಲೆಕ್ಚರ್ ಕೇಳೋದು ಅಂತ ಇಟ್ಕೊಳ್ಳೋಣ, ಅಥವಾ ನಮ್ಮ ಗುರುಗಳದ್ದು ಲೆಕ್ಚರ್ ಕೇಳೋದು ಅಂತ ಇಟ್ಕೊಳ್ಳೋಣ. ಆಮೇಲೆ ಕೆಲಸಕ್ಕೆ ಹೋಗುವಾಗ, ದಾರಿಯಲ್ಲಿ ಹೋಗುವಾಗ ಯಾವ್ದಾದ್ರು ಕೀರ್ತನೆಯನ್ನು ಕೇಳುದು, ಅಥವಾ ಕೀರ್ತನೆ ಹೇಳುದು, ಅಥವಾ ಜಪ ಮಾಡುದು ಮನಸ್ಸಲ್ಲಿ. ಈ ರೀತಿಯಲ್ಲಿ ನಾವು ನಿಧಾನವಾಗಿ ಕೃಷ್ಣ ಪ್ರಜ್ಞರಾಗ್ಬೇಕು. ಒಂದೇ ದಿನದಲ್ಲಿ ಆಗೋ ಕೆಲಸ ಅಲ್ಲ. ನಾವು ಎಷ್ಟಾಗ್ತೋ ಅಷ್ಟು ಪ್ರಯತ್ನ, ಆಗ ಭಗವಂತ ಜಾಸ್ತಿ ನಮಗೆ ಅವಕಾಶ ಕೊಡ್ತಾರೆ. ಆ ಕ್ರಮೇಣ ಅಂತ ಹೇಳುವ ವಿಷಯ ಇಂಪಾರ್ಟೆಂಟ್ ಆದ ಕಾರಣ ಇಲ್ಲಿ ಸ್ವಲ್ಪ ಸಮಯ ತಗೊಂಡ್ವಿ. ಮುಂದೆ ಹೋಗೋಣ. ಹೊಟ್ಟೆಪಾಡಿಗಾಗಿ ಮಾಡುವ ತ್ಯಾಗದ ತೋರಿಕೆಯನ್ನು ಭಗವಂತನಾಗಲಿ ಯಾವುದೇ ಧರ್ಮ ಗ್ರಂಥವಾಗಲಿ ಅನುಮೋದಿಸುವುದಿಲ್ಲ. ಯಾವುದಾದರೂ ಕೆಲಸ ಮಾಡಿ ಮನುಷ್ಯನು ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗಿಡಲೇಬೇಕು ಎನ್ನುವುದು ನಿಜ. ಐಹಿಕ ಪ್ರವೃತ್ತಿಗಳಿಂದ ಪರಿಶುದ್ಧನಾಗದೆ ಮನಸ್ವಿ ರೀತಿಯಲ್ಲಿ ಕೆಲಸವನ್ನು ಬಿಡಬಾರದು. ಸುಮ್ಮನೆ ಕೆಲಸ ಬಿಟ್ಟು ಬಿಡಬಾರದು. ಯಾಕಂದ್ರೆ ಸುಮ್ಮನೆ ನಾನು ಪ್ಯೂರಿಫಿಕೇಶನೇ ಆಗ್ಲಿಲ್ಲ, ನಂದು ಶುದ್ಧತೆಯೇ ಆಗ್ಲಿಲ್ಲ, ನಾನು ಸುಮ್ಮನೆ ಕೆಲಸ ಬಿಟ್ರೆ ಏನಾಗ್ತದೆ, ಅದು ಇನ್ನು ಜಾಸ್ತಿ ಫೋರ್ಸ್ ಕೊಟ್ಟು ನಮಗೆ ಅದಕ್ಕಿಂತ ಜಾಸ್ತಿ ಕೆಟ್ಟದಾಗಿ ಮಾಡ್ಬಿಡ್ತದೆ ನಮಗೆ. ಆದ ಕಾರಣ ಯಾರಾದ್ರೊಬ್ಬ ಏನು ಕೆಲಸ ಮಾಡಿದ್ರೆ ಕೂತಿದ್ದಾನೆ ಅಂತ ಹೇಳಿದ್ರೆ ಎಲ್ಲಿಂದೋ ಏನೋ ಬರ್ತಾ ಇದೆ ಅಂತ ಅರ್ಥ. ಅವನಿಗೆ ನೇರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾರೋ ತಂದೆ ಏನೋ ಕೊಡ್ತಿದ್ದಾರೆ ಅಂತ ಅರ್ಥ. ಆದ ಕಾರಣ ಅಂತ ಭಿಕ್ಷೆಗೆ ನಾವು ಕಾಯಬಾರದು ಅಂತ ಹೇಳ್ತಾರೆ ಭಗವಂತ. ನೀನು ಯುದ್ಧ ಮಾಡದೆ ಭಿಕ್ಷೆ ಹೋಗ್ತಿ ಅಂತ ಹೇಳ್ತೀಯಲ್ಲ, ಏನಾಗ್ತದೆ ಅಂತ ಹೇಳಿದ್ರೆ, ನೀನು ಕ್ಷತ್ರಿಯ, ನೀನು ಭಿಕ್ಷೆಗೆ ಹೋಗ್ತಿ, ಯಾರಾದ್ರೂ ಕೊಡುದಿಲ್ಲ ಅಂತ ಹೇಳಿದ್ರೆ ನೀನು ಅವನಿಗೆ ಏಟು ಕೊಡ್ತೀವಿ, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಈಗ ಸುಮ್ಮನೆ ನಾಟಕ ನಿನ್ನವರು ನನ್ನವರು ಅಂತ ಹೇಳಿ ಯುದ್ಧ ಮಾಡುದಿಲ್ಲ ಅಂತ ಹೇಳಿ ಕೊನೆಗೆ ನೀನು ಬೇರೆ ಯಾರನ್ನಲ್ಲೋ ಜಗಳ ಮಾಡಿ ಕೊಲ್ತೀಯ ಅಷ್ಟೇ ಅಂತ ಹೇಳಿ ಭಗವಂತ ಹೇಳ್ತಿದ್ದಾರೆ. ಈ ಜಗತ್ತಿನಲ್ಲಿರುವ ಯಾರಿಗೇ ಆಗಲಿ ಐಹಿಕ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೆಸುವ, ಎಂದರೆ ಇಂದ್ರಿಯ ತೃಪ್ತಿ ಪಡೆಯುವ ಕಲುಷಿತ ಪ್ರವೃತ್ತಿಯು ಇದ್ದೇ ಇರುತ್ತದೆ. ನೋಡಿ, ನಾವೆಲ್ಲ ಅನ್ಕೊಳ್ತೇವೆ ನಾವೆಲ್ಲ ಶುದ್ಧರು ಅಂತ ಹೇಳಿ. ಇಲ್ಲಿ ನೋಡಿ ಶ್ರೀಲ ಪ್ರಭುಪಾದರು ಏನ್ ಬರ್ದಿದ್ದಾರೆ ಅಂತ ಹೇಳಿ, ಈ ಜಗತ್ತಿನಲ್ಲಿ ಇರುವ ಯಾರಿಗೇ ಆಗಲಿ, ಅವರು ಶುದ್ಧ ಭಕ್ತರು ಹೇಳ್ತಿದ್ದಾರೆ, ಅವರನ್ನು ಸೇರಿಸಿ ಹೇಳ್ತಿದ್ದಾರೆ. ನಾವಾದ್ರೆ ಸೇರಿಸ್ತಿರ್ಲಿಲ್ಲ. ನನ್ನನ್ನು ಹೊರತಾಗಿ ಬೇರೆ ಎಲ್ಲರೂ ಅಂತ ಹೇಳ್ತಿದ್ದೆವು ನಾವು. ನನ್ನನ್ನು ಹೊರತಾಗಿ ಬೇರೆ ಎಲ್ಲರಿಗೂ ಅಂತ ಹೇಳ್ತಿದ್ದೆವು. ಶ್ರೀಲ ಪ್ರಭುಪಾದರು ಅವರನ್ನು ಸೇರಿಸಿದ್ದಾರೆ. ನಮ್ಗೆ ಗೊತ್ತು ಅವರು ಇದರಲ್ಲಿ ಇನ್ಕ್ಲೂಡೆಡ್ ಅಲ್ಲ ಅಂತ. ಆದ್ರೂ ಕೂಡ ಅವರಂಥ ಸುಮಾರು ಆಚಾರ್ಯರು ಯಾರು ಇನ್ಕ್ಲೂಡೆಡ್ ಅಲ್ಲ ಇದರಲ್ಲಿ, ಯಾಕಂದ್ರೆ ಅವರು ಶುದ್ಧ ಭಕ್ತರು. ಈ ಜಗತ್ತಿನಲ್ಲಿರುವ ಯಾರಿಗೇ ಆಗಲಿ ಐಹಿಕ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೆಸುವ, ಎಂದರೆ ಇಂದ್ರಿಯ ತೃಪ್ತಿ ಪಡೆಯುವ ಕಲುಷಿತ ಪ್ರವೃತ್ತಿಯು ಇದ್ದೇ ಇರುತ್ತದೆ. ಅಂದ್ರೆ ಈ ಪ್ರಪಂಚದಲ್ಲಿ ಬೇರೆಯವರನ್ನ ನಾವು ಆಳುವಂತಹ ಒಂದು
ಆ ಬುದ್ಧಿ ನಮಗೆ ಒಳಗೇ ಉಂಟು, ಇನ್ನೊಬ್ಬನನ್ನು ಮೆಟ್ಟಿ ಮೇಲೆ ಹೋಗುದು ಅಂತ ಹೇಳಿ. ಅದು ಪ್ರಾಣಿಗೂ ಉಂಟು. ನೀವು ಕೇಳಿರ್ಬಹುದು ಚಿಕ್ಕ ಒಂದು ಕತೆ, ಆ ಮಂಗ ನೀರಿನಲ್ಲಿ ಮುಳುಗುವಾಗ ಮಂಗನ ತಲೆ ಮೇಲೆ ಮಂಗನ ಮರಿ ಇತ್ತಂತೆ. ಆಮೇಲೆ ಕೊನೆಗೆ ಮರಿಯನ್ನು ಕೆಳಗೆ ಹಾಕಿ ಮಂಗ ಮೇಲೆ ಹೋಯ್ತಂತೆ. ಸಾಧ್ಯ ಇಲ್ಲ, ಅದು ಮುಕ್ತಿಗೆ ಸಾಧ್ಯ ಇಲ್ಲ ಅಷ್ಟು ಬೇಗ. ಆದ ಕಾರಣ ನಾವು ಇದನ್ನ ಅರ್ಥ ಮಾಡಬೇಕು. ನಾವೆಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದೇವೆ. ಆ ದಬ್ಬಾಳಿಕೆ ಗುಣ ಒಳ್ಳೇದಲ್ಲ. ಇನ್ನೊಬ್ಬನನ್ನ ದಬ್ಬಿ ನಾವು ಮೇಲೆ ಬರುವಂತದ್ದು ಒಳ್ಳೇದಲ್ಲ. ಅದು ಭಕ್ತಿಯಲ್ಲಿ ನಡೀತದೆ. ಈಗ ನಾನು ಜಪ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಇನ್ನೊಬ್ಬ ಜಪ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ, ಓ ಅವನು ಜಪ ಮಾಡ್ತಿದ್ದಾನಲ್ಲ ಅಂತ ಅನಿಸ್ತದೆ, ಅವನು ಜಪ ಮಾಡ್ತಿದ್ದಾನಲ್ಲ. ಭಕ್ತಿಯಲ್ಲಿ ಕೂಡ ಇದು ಇದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಭಕ್ತಿಗೆ ಬರೋಕ್ಕಿಂತ ಮುಂಚೆ ಎಷ್ಟೋ ಜನ್ಮಗಳಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಕೊಳೆತು ವಾಸನೆಯಿಂದ ಜೀವನ ಮಾಡಿದಂಥವರು. ಆದ ಕಾರಣ 1-2 ದಿವಸದಲ್ಲಿ ಭಕ್ತಿ ತಗೊಂಡ ತಕ್ಷಣ ನಾವು ಶುದ್ಧರಾಗ್ತೇವೆ ಅಂತ ಹೇಳುವಂಥದ್ದು ಸಾಧ್ಯ ಇಲ್ಲ ಅಂತಲ್ಲ. ಆದ್ರೆ ಅದು ಒಂದು ಊಹೆ ಅಷ್ಟೇ. ಈಗ ಯಾಕೆ ಊಹೆ ಅಂತ ಹೇಳಿದ್ರೆ, ನಾವು ಅಷ್ಟು ಗಲೀಜಿದೆ ನಮ್ಮ ಮನಸ್ಸು, ಅದನ್ನು ಶುದ್ಧ ಮಾಡ್ತಾ ಹೋಗ್ಬೇಕು. ಆದ ಕಾರಣ ನಾವೀಗ ನೋಡ್ಬೋದಲ್ಲ, ನಮ್ಮ ಯಾವುದೇ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಕೂಡ ಜಗಳ ಆಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ. ಯಾಕೆ ಈಗ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಇದೇ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ನಾವು ಯಾರು ಪರಿಶುದ್ಧರಲ್ಲ. ಪರಿಶುದ್ಧರಾಗದೇ ಇರುವಾಗ ಹೀಗೆಲ್ಲ ಆಗೋದು ಸಹಜ. ಆದ ಕಾರಣ ನಾವು ಅದನ್ನು ದೊಡ್ಡದ ಮಾಡಬಾರ್ದು. ಓ ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ದೊಡ್ಡದು ಮಾಡಬಾರ್ದು. ಯಾಕೆಂದ್ರೆ ನಮ್ಗೂ ಗೊತ್ತುಂಟು ನಾವು ಅದೇ ತರ ಅಂತ. ಆದ ಕಾರಣ ನಾವು ದೊಡ್ಡದು ಮಾಡದೆ ಹಾಗೆ ಹೇಳಿ ಅದನ್ನು ಸಪೋರ್ಟ್ ಮಾಡಬೇಕು ಅಂತಲ್ಲ, ಖಂಡಿತವಾಗಿ ಅಲ್ಲ. ಅದಕ್ಕೆ ವಿರುದ್ಧವಾಗಿ ಹೋಗಬಾರದು ಅಂತಲ್ಲ. ಆದ್ರೆ ಅದನ್ನೇ ತಿಳ್ಕೊಂಡು ಅದನ್ನೇ ಥಿಂಕ್ ಮಾಡಿಕೊಂಡು ಸಮಯ ವ್ಯರ್ಥ ಮಾಡದೆ ಅದಕ್ಕೆ ಏನೆಲ್ಲ ಆಗ್ಬೇಕು ಅದನ್ನು ಆಗಾಗ ಮಾಡಿಕೊಂಡು ಭಗವಂತನ ಪ್ರಜ್ಞೆಯನ್ನ ಬೆಳೆಸಿಕೊಳ್ಬೇಕು. ಇದೇ ಬುದ್ಧಿವಂತನ ಲಕ್ಷಣ. ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ತೊಂದರೆಯನ್ನೇ ಜಾಸ್ತಿ ಮಾತಾಡೋದು. ನಾವು ಏನೇನು ಪ್ರಾಬ್ಲಮ್ ಆಯ್ತು, ಓ ಇಸ್ಕಾನಲ್ಲಿ ಹಾಗಾಯ್ತು, ಅಥವಾ ಅಲ್ಲಿ ಹೀಗಾಯ್ತು, ಗೌಡಿಯ ಮಠದಲ್ಲಿ ಹೀಗಾಯ್ತು ಅಂತ ಹೇಳಿ ಡಿಸ್ಕಷನ್ ಅದೇ ನಮ್ಮದು. ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಹೀಗಾಯ್ತು, ಅದೇ ಡಿಸ್ಕಷನ್. ಸೊ ಈ ಡಿಸ್ಕಷನ್ ಇಂದ ಏನಾಗ್ತದೆ, ಭಗವತ್ ಪ್ರಾಪ್ತಿ ಆಗುದಿಲ್ಲ. ಅದರ ಬದಲಾಗಿ ನಮ್ಮ ಮನಸ್ಸಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಜಾಸ್ತಿಯಾಗಿ ಎಲ್ಲಿಗೂ ತಗೊಂಡು ಹೋಗುದಿಲ್ಲ. ನಮ್ಮನ್ನ ಅಧಪತನಕ್ಕೆ ಕರ್ಕೊಂಡು ಹೋಗ್ತದೆ. ಆದ ಕಾರಣ ಇದು ತುಂಬಾ ಜಾಗ್ರತೆಯಿಂದ ನೋಡುವಂತ ವಿಚಾರ. ಇನ್ನೊಬ್ಬರನ್ನು ಯಾವತ್ತೂ ನಾವು ದಬ್ಬಾಳಿಕೆ ಮಾಡಬಾರದು. ಇನ್ನೊಬ್ಬರಿಗೆ ಸಜೆಷನ್ ಕೊಡೋದು ಬೇರೆ, ದಬ್ಬಾಳಿಕೆ ಮಾಡುವಂಥದ್ದು ಬೇರೆ. ಇಂತಹ ಕಲುಷಿತ ಪ್ರವೃತ್ತಿಗಳನ್ನು ದೂರ ಮಾಡಬೇಕು. ನಿಯತ ಕರ್ತವ್ಯಗಳ ಮೂಲಕ ಹೀಗೆ ಮಾಡಬೇಕಲ್ಲದೆ ಕೆಲಸವನ್ನು ತ್ಯಜಿಸಿ ಇತರರ ಖರ್ಚಿನಲ್ಲಿ ಹೊಟ್ಟೆ ಹೊರೆಯುತ್ತಾ ಆಧ್ಯಾತ್ಮಿಕವಾದಿ ಎನ್ನಿಸಿಕೊಳ್ಳಲು ಯಾರು ಪ್ರಯತ್ನಿಸಬಾರದು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವಿ ಶುಡ್ ನಾಟ್ ವರ್ಕ್ ಹಾರ್ಡ್ ಅಂತ. ನಾವು ಹಂದಿ, ಎಮ್ಮೆ, ಕೋಣಗಳ ಹಾಗೆ ನಾವು ಜಾಸ್ತಿ ಕೆಲಸ ಮಾಡಬಾರದು ಅಂತ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಕೆಲಸ ಮಾಡಬಾರದು ಅಂತಲ್ಲ, ನಾವು ಅವರಿಗಿಂತ ಜಾಸ್ತಿ ಕೆಲಸ ಮಾಡಬೇಕು. ಆ ಕೆಲಸ ಭಗವದರ್ಪಿತ ಕೆಲಸ ಆಗಿರ್ಬೇಕು, ನನ್ನಕ್ಕೋಸ್ಕರ ಆಗಿರಬಾರದು. ಈಗ ಉದಾಹರಣೆಗೆ, ಈಗ ಇಂತಹ ಆಧ್ಯಾತ್ಮಿಕ ಸಂಸ್ಥೆಯಾದಂತಹ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ತುಂಬಾ ಬ್ರಹ್ಮಚಾರಿಗಳಿದ್ದಾರೆ. ಅವ್ರೇನು ಸುಮ್ಮನೆ ಕೂತು ಊಟ ಮಾಡ್ತಾರ? ಇಲ್ಲ, ಅವರು ಸುಮ್ಮನೆ ಅಲ್ಲ, ಅವ್ರು ಮಲಗುದೇ 3 ಗಂಟೆ 4 ಗಂಟೆ. ಶ್ರೀಲ ಪ್ರಭುಪಾದರು ಮಲಗಿದ್ದೆ 3-4 ಗಂಟೆ. ಹೆಚ್ಚಿನ ಬ್ರಹ್ಮಚಾರಿಗಳು ಮಲಗುದು 6 ಗಂಟೆ, ಆಮೇಲೆ ಕೆಲಸ ಮಾಡ್ತಾರೆ. ನಾವು 12 ಗಂಟೆ ಮಲಗ್ತೇವೆ, ಇಲ್ಲಾಂದ್ರೆ 8 ಗಂಟೆ ಮಲಗ್ತೇವೆ, ಇಲ್ಲಾಂದ್ರೆ 8 ಗಂಟೆ ಮಿನಿಮಮ್ ಮಲಗ್ತೇವೆ. ಒಂದು ಉದಾಹರಣೆ ಕೊಟ್ಟಿದ್ದೇವೆ, ಮಲಗಬಾರದು ಅಂತಲ್ಲ, ನಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನಾವು ಮಲ್ಕೋಬೇಕು. ಬಟ್ ಆದ್ರೂ ಕೂಡ ನಾವು ಇಂತಹ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಇರುವವರನ್ನೆಲ್ಲ ಸುಮ್ಮನೆ ಕೂತಿದ್ದಾರೆ, ಅವರಿಗೆ ಸುಮ್ಮನೆ ಹಣ ಸಿಗ್ತಾ ಇದೆ ಅಂತ ಹೇಳುವುದಲ್ಲ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಆ ಹಾರ್ಡ್ ವರ್ಕ್ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಭಗವತ್ ಪ್ರಜ್ಞೆ ಸಿಗ್ಬೇಕು ಅಂತ ಹಾರ್ಡ್ ವರ್ಕ್ ನಾವು ಮಾಡ್ತಿಲ್ಲ. ನಾವು ಸುಮ್ಮನೆ ಕೂತು ಖರ್ಚು ಮಾಡ್ತಾ ಇದ್ದೇವೆ, ತಿಂತಾ ಇದ್ದೇವೆ ಅಷ್ಟೇ. ಆದ ಕಾರಣ ನಾವು ಯಾವತ್ತು ಇಂತಹ ಮಹಾತ್ಮರನ್ನ ನಾವು ಯಾವತ್ತು ದೂಷಿಸಬಾರದು. ಶ್ರೀಲ ಪ್ರಭುಪಾದರು ನೋಡಿ ಎನ್ನೆಲ್ಲ ಕಷ್ಟಪಟ್ಟಿದ್ದಾರೆ. ಅಂತಹ ಅವರದ್ದು ಒಂದು ಮುದಿ ಪ್ರಾಯ ಆಗುವಾಗ, ಅಂದರೆ ದೇಹಕ್ಕೆ ಮುದಿತನ ಬಂದಿರುವಾಗಲೂ ಕೂಡ ಅವರು ವಿದೇಶಕ್ಕೆ ಪ್ರಯಾಣಗೊಳಿಸಿ 4 ಸರ್ತಿ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಅವರು ಅದನ್ನ ಭಗವಂತನ ಒಂದು ಎಂತ ಹೇಳುದು, ಅದನ್ನು ಭಗವಂತನ ಒಂದು ಇಂಡಿಕೇಶನ್, ನಾನು ಹೀಗೆ ಮಾಡಬೇಕು ಅಂತ ತಗೊಂಡು ಅದನ್ನು ಯಾವುದನ್ನು ಲೆಕ್ಕಿಸದೆ ಅವರು ಹೋಗಿ ನಮ್ಗೆ ಎಲ್ರಿಗೂ ಸಹಾಯ ಆಗುವ ಹಾಗೆ, ಎಲ್ರಿಗೂ ಭಗವತ್ ಪ್ರಜ್ಞೆ ಮೂಡ್ಲಿಕ್ಕೆ ಅವಕಾಶ ಸಿಕ್ಕುವ ಹಾಗೆ ಮಾಡಿದ್ದಾರೆ. ಆದ ಕಾರಣ ನಾವು ಈ ವಿಚಾರವನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಯಾವುದು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಕ್ರಮೇಣವಾಗಿ ತಗೊಳ್ಬೇಕು, ಕ್ರಮೇಣ ನಿಧಾನಕ್ಕೆ ತಗೊಳ್ಬೇಕು. ಒಂದೇ ದಿವಸದಲ್ಲಿ ಹಾರಿ ಕೂತ್ಕೊಳ್ಳುವುದಲ್ಲ. ಆಮೇಲೆ ಎರಡನೆಯದು, ಯಾವತ್ತು ಇನ್ನೊಬ್ಬನನ್ನ ನಾವು ಕೀಳಾಗಿ ನೋಡಬಾರ್ದು. ಯಾರಾದ್ರೂ ಈಗ ನಾನು 16 ಮಾಲೆ ಜಪ ಮಾಡ್ತೇನೆ ಅಂತ ಹೇಳಿ 4 ಮಾಲೆ ಜಪ ಮಾಡೋರನ್ನ ಕೀಳು ಮಾಡಬಾರ್ದು. ಯಾವತ್ತು ಮಹಾ ತಪ್ಪದು. 16 ಮಾಲೆ ಮಾಡಿದ ಜಪದ ಫಲ
ಓ ನೀವು ಮತ್ತೆ ಕೇಳ್ತೇವೆ ಕೆಲವೊಮ್ಮೆ ನಾವು ಎಷ್ಟು ರೌಂಡ್ ಮಾಡ್ತೀರಿ ನೀವು ಅಂತ. ಎಷ್ಟು ಜನ ಕೇಳ್ತಾರೆ ನೀವು ಎಷ್ಟು ರೌಂಡ್ ಮಾಡಿ, ಕೇಳುವಾಗ್ಲೇ ಗೊತ್ತಾಗ್ತದೆ ನಾನ್ ಜಾಸ್ತಿ ಮಾಡ್ತೇನೆ ಅಂತ, ಕೇಳುವಾಗ್ಲೇ ನಾನೇ ಪರ್ಫೆಕ್ಟ್ ಅಂತ ಹೇಳಿ. ಆ ಒಂದು ಭಾವನೆಯಿಂದ ನಾವು ಯಾವಾಗ ಮಾತಾಡ್ತೇವೆ ಆಗ ಇನ್ನೊಬ್ಬನಿಗೆ ಯಾಕಾದ್ರೂ ಬನ್ನು ಇವನ ಹತ್ರ ಅಂತ ಅನ್ನಿಸ್ತದೆ. ಹೇಳಲ್ಲ, ದೂರ ಹೋಗ್ತಾರೆ ಅವರು. ಅದಕ್ಕೆ ನಾವು ಕಾರಣರಾಗ್ತೇವೆ. ಆದ ಕಾರಣ ನಮ್ಮ ಒಂದು ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಒಬ್ರಿಗೊಬ್ರು, ಈಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ಹೇಳ್ಬೇಕು, ನೀವೇನಾದ್ರೂ ತಪ್ಪು ಮಾಡಿದ್ರೆ ನಾನು ಹೇಳ್ಬೇಕು. ಆ ರೀತಿಯಲ್ಲಿ ನಾವು ಸುಹೃದ, ಅಂದ್ರೆ ಸುಹೃತ್ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್, ಆ ಫ್ರೆಂಡ್ಶಿಪ್ ಡೆವಲಪ್ ಆಗ್ಬೇಕು. ಆ ಫ್ರೆಂಡ್ಶಿಪ್ ಒಬ್ರಿಗೊಬ್ರು ಕರೆಕ್ಷನ್ ಮಾಡಿದ್ರೆ ಫ್ರೆಂಡ್ಶಿಪ್, ಇಲ್ಲದ್ರೆ ಏನ್ ಫ್ರೆಂಡ್ಶಿಪ್. ಈಗೋ ಡೆವಲಪ್ ಆದ್ರೆ ಫ್ರೆಂಡ್ಶಿಪ್ ಅಂತ ಹೇಳುದಿಲ್ಲ. ಅದಕ್ಕೆ ನೀವು ನನ್ನನ್ನು ಕರೆಕ್ಷನ್ ಮಾಡ್ತೀರಿ, ನಾನು ನಿಮ್ಮನ್ನು ಕರೆಕ್ಷನ್ ಮಾಡ್ತಾರೆ, ಅವ್ರು ಇನ್ನೊಬ್ಬರನ್ನು ಕರೆಕ್ಷನ್ ಮಾಡ್ತಾರೆ. ಆಗ ಏನಾಗ್ತದೆ, ಆ ಒಂದು ಸುಹೃತ್ ಅಂತ ಹೇಳುವಂತಹ ಒಂದು ಕ್ವಾಲಿಟಿ ಡೆವಲಪ್ ಆಗ್ತದೆ ನಮಗೆ. ಆ ಕ್ವಾಲಿಟಿ ಭಗವಂತನ ಕ್ವಾಲಿಟಿ. ಸುಹೃದಂ ಸರ್ವಭೂತಾನಾಂ ಅಂತ ಹೇಳಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನಿಗೆ ಹೇಳ್ತಾರೆ. ಎಲ್ಲ ಭೂತಗಳ ಸುಹೃತ್ತಾದವನು ಭಗವಂತ. ಆ ಸುಹೃತ್ ಅಂತ ಹೇಳುವ ಕ್ವಾಲಿಟಿ ಭಗವಂತನಿಗೆ ಸೇರಿದ್ದು. ಅಂತಹ ಕ್ವಾಲಿಟಿಯನ್ನು ನಾವು ಡೆವಲಪ್ ಮಾಡಿದ್ರೆ, ಅಂತಹ ಒಂದು ಗುಣವನ್ನ ನಾವು ಪ್ರಯತ್ನಿಸಿದ್ರೆ ಮಾಡ್ಲಿಕ್ಕೆ ಏನಾಗ್ತದೆ, ಭಗವಂತನಿಗೆ ಪ್ರೀತಿ ಆಗ್ತದೆ. ಓ ನನ್ನನ್ನು ಹಾಗೆ ಎಲ್ಲರನ್ನೂ ಪ್ರೀತಿ ಮಾಡ್ತಿದ್ದಾನೀವಾ ಅಂತ ಹೇಳಿ ಖುಷಿ ಆಗ್ತದೆ. ಆದ ಕಾರಣ ಅಂತ ಕೆಲಸವನ್ನ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ನೆಕ್ಸ್ಟಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಸುಮ್ಮನೆ ಕರ್ಮವನ್ನು ಬಿಟ್ಟು ಏನು ಕರ್ಮ ಮಾಡದೆ ಕೂತ್ಕೊಳ್ಳೋದಲ್ಲ, ಯಾವ ರೀತಿಯಲ್ಲಿ ಕರ್ಮ ಮಾಡಬೇಕು ಅಂತ ಹೇಳಿ ಇಂಪಾರ್ಟೆಂಟ್ ಶ್ಲೋಕ ಇದು. ಈ ಶ್ಲೋಕವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚರ. ಕರ್ಮ ಬಂಧನ ಅಂತ ಹೇಳಿದ್ರೆ ಏನು, ಯಾರಿಗಾದ್ರೂ ಗೊತ್ತಾ? ಕರ್ಮ ಬಂಧನ ಅಂತ ಹೇಳಿದ್ರೆ ಕರ್ಮ ಬಂಧನ ಅಂತ ಹೇಳಿದ್ರೆ ಏನು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಭೌತಿಕವಾಗಿ ಇರುವಂತಹ ಇದ್ರಲ್ಲಿ ಬಂಧನಗಳಲ್ಲಿ ಸಿಲುಕಿರ್ತೀವಲ್ಲ, ಅದೇನಾ? ಇಲ್ಲಾಂದ್ರೆ ನಾವು ಮಾಡುವಂತದ್ದು ಕೆಲಸ ಕಾರ್ಯನ ಎಲ್ಲ ಭಗವಂತನ ಬಿಟ್ಟು ಮಾಡುವಂತದ್ದು ಪ್ರಭು? ಹಾ, ಓಕೆ. ಭಗವಂತನನ್ನ ಹೊರತಾಗಿ ಮಾಡುವಂತ ಎಲ್ಲ ಕಾರ್ಯಗಳು ಕರ್ಮ ಬಂಧನ. ಖಂಡಿತವಾಗಿ ಹೌದು ಮಾತಾಜಿ. ಇದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ನಾವು ಮಾಡುವಂತ ಎಲ್ಲ ಕೆಲಸಗಳು ರಾಗ ಮತ್ತು ದ್ವೇಷದಿಂದ ಆಗಿರ್ತದೆ. ನಾವು ನನಗಿದು ಬೇಕು ಅಂತ ಹೇಳಿ ಮಾಡ್ತೇವೆ, ಇಲ್ಲ ನನಗಿದು ಬೇಡ ಅಂತ ಹೇಳಿ ತ್ಯಜಿಸ್ತೇವೆ, ಇಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆಗೆ, ನನಗೆ ಬೇಕು ಅಂತ ಹೇಳಿ ಏನ್ ಮಾಡ್ತೇನೆ, ನನಗೆ ಬೇಕು ಅಂತ ಹೇಳಿ ಊಟ ಮಾಡ್ತೇನೆ. ನನಗೆ ಬೇಡ ಅಂತ ಹೇಳಿ ಏನ್ ಮಾಡ್ತೇನೆ, ಆ ಊಟ ನನಗೆ ಬೇಡ ಅಂತ ಹೇಳಿ ಬೇರೆಯವರಿಗೆ ಕೆಲಸ ಮಾಡ್ತೇನೆ, ಬೇರೆಯವರಿಗೆ ಕೊಡ್ತೇನೆ. ಅದನ್ನು ಅರ್ಥ ಆಗ್ತಾ ಇದೆಯಲ್ಲ? ನನಗೆ ಬೇಕು ಅಂತ ಹೇಳಿ ನಾನು ಆ ಒಂದು ಪರ್ಟಿಕ್ಯುಲರ್ ಸ್ವೀಟ್ ಅಂತ ಇಟ್ಕೊಳ್ಳೋಣ, ಗುಲಾಬ್ ಜಾಮೂನ್ ಅಲ್ಲಿದೆ, ನನಗೆ ಬೇಕು ಅಂತ ಹೇಳಿ ತಿಂತೇನೆ, ಅದು ರಾಗ. ನನಗೆ ಬೇಡ ಅಂತ ಹೇಳಿ ಬೇರೆಯವರಿಗೆ ಕೊಡ್ತಾ ಇದ್ದೇನೆ, ಅದು ದ್ವೇಷ. ಅಂದ್ರೆ ನಮ್ಮ ಎಲ್ಲ ಚಟುವಟಿಕೆಗಳು ರಾಗ ದ್ವೇಷ. ಹಿಂದಿನ ಶ್ಲೋಕದಲ್ಲಿ ಕೇಳಿರ್ಬೋದು ನೀವು, ಸ್ವಲ್ಪ ಹಿಂದಿನ ಶ್ಲೋಕದಲ್ಲಿ ರಾಗದ್ವೇಷವನ್ನ ಬಿಡಬೇಕು ಅಂತ ಹೇಳಿ ಭಗವಂತ. ಎಷ್ಟನೇ ಶ್ಲೋಕ ಯಾರಿಗಾದ್ರೂ ಗೊತ್ತಾ? ಅದು ವಿಷಯಾನೇಂದ್ರಿಯೈಶ್ಚರನ್. ಹೋಗ್ತೇನೆ, 9ನೇ ಶ್ಲೋಕಕ್ಕೆ ಬರೋಣ ಆಮೇಲೆ. ರಾಗದ್ವೇಷ ಇಲ್ಲಿ ಅಲ್ಲ ಆಗಿದೆ, ಅದು ಹಿಂದಿನ ಅಧ್ಯಾಯದಲ್ಲಿ 2.64. ಧನ್ಯವಾದ ಮತ್ತಜಿ. ನೋಡಿ, ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಭಗವಂತನ ಪ್ರಸಾದ ಯಾಗ ತೆಗೆದು ಅಂತ ಹೇಳಿದ್ರೆ ರಾಗ ಮತ್ತು ದ್ವೇಷಗಳನ್ನ ನಾವು ಬಿಡಬೇಕು. ಅಂದ್ರೆ ನಾವು ಕೆಲಸ ಮಾಡೋದೆಲ್ಲ ರಾಗದ್ವೇಷಗಳಿಂದ. ಆದ ಕಾರಣ ಕರ್ಮ ಬಂಧನ ಆಗ್ತಾ ಇದೆ. ಅರ್ಥ ಆಗ್ತಾ ಉಂಟಲ್ಲ? ಕರ್ಮ ಬಂಧನ ಯಾಕೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ನಾವು ಮಾಡುವ ಕೆಲಸ ಎಲ್ಲ ಭಗವಂತನಿಗೆ ಅರ್ಪಿಸುವ ವಿಷಯ ಬಿಡಿ, ನಾವು ನಮಗೋಸ್ಕರ ಮಾಡುದು ಬಿಡಿ, ಮಾಡುದೆಲ್ಲ ರಾಗದ್ವೇಷದಿಂದ ಆಗಿರ್ತದೆ. ಆದ ಕಾರಣ ಅದು ಬಂಧನ. ಮುಂದೆ ಹೋಗ್ತಾ ಇದೆ. ಅಯಂ ಲೋಕ ಕರ್ಮ ಬಂಧನ. ಈ ಕರ್ಮದಿಂದ ಮುಕ್ತಿ ಹೇಗೆ ಪಡೆಯುವುದು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಮುಕ್ತ ಸಂಘ ಸಮಾಚಾರ, ಮುಕ್ತಿ ಹೇಗೆ ಪಡೆಯುವುದು ಈ ಕರ್ಮದಿಂದ ಅಂತ ಹೇಳಿ ಅರ್ಥ ಮಾಡೋಣ.
ಯಜ್ಞ ಅರ್ಥಾತ್ ಅಂತ. ಯಜ್ಞ ಅಂತ ಹೇಳಿದ್ರೆ ಭಗವಂತನದ್ದೇ ಹೆಸರು. ಯಜ್ಞ ಅಂತ ಹೇಳಿದ್ರೆ ವಿಷ್ಣು. ವಿಷ್ಣುವಿಗೆ ಸಲುವಾಗಿ, ಅರ್ಥಾತ್ ಅಂದ್ರೆ ವಿಷ್ಣುವಿಗೋಸ್ಕರ ಮಾಡಿದಂತಹ ಕರ್ಮ ತುಂಬಾ ಇಂಪಾರ್ಟೆಂಟ್. ಅದು ನಮ್ಮನ್ನ ಮುಕ್ತಿಯ ಕಡೆಗೆ ತಗೊಂಡು ಹೋಗ್ತದೆ, ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ತದೆ. ಈಗ ನೋಡಿ, ನಾವು ಏನೆಲ್ಲ ಮಾಡ್ತಿದ್ದೇವೆ, ಎಲ್ಲ ಕೆಲಸಗಳು ನಾವು ಮಾಡುವುದೆಲ್ಲ ನಮ್ಮ ಸುಖಕ್ಕೋಸ್ಕರ, ಅಥವಾ ನಾವು ನಮ್ಗೆ ನಮ್ಮ ವಿರುದ್ಧ ಹೋಗುವವರಿಗೋಸ್ಕರ ಏನೋ ವಿರುದ್ಧ ಚಟುವಟಿಕೆ ಮಾಡ್ತೇವೆ. ರಾಗ ದ್ವೇಷ, ರಾಗ ದ್ವೇಷ, ರಾಗ ದ್ವೇಷ. ಯಾರಾದ್ರೂ ಒಬ್ಬರಾದ್ರೂ ಹೇಳಲಿಕ್ಕೆ ಸಾಧ್ಯವಾ ನಾನು ರಾಗದ್ವೇಷ ಇಲ್ಲದೆ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ? ಅಟ್ಯಾಚ್ಮೆಂಟ್ ಇಲ್ಲದೆ ಅಥವಾ ಎವರ್ಷನ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಕೆಲವರು ಏನೋ ಕೆಲಸ ಕೊಟ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಮಾಡ್ತೇವೆ ನಾವು. ಯಾರೋ ಒಬ್ಬ ಬಾಸ್ ಕೆಲಸ ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ಇಷ್ಟ ಇಲ್ಲ ಆದ್ರೂ ಮಾಡ್ತಾ ಇದ್ದೇನೆ ಅಂತ, ಇಷ್ಟ ಇಲ್ಲ ಆದ್ರೂ ಮಾಡ್ತಾ ಇದ್ದೇನೆ. ಆದ ಕಾರಣ ಅರ್ಜುನ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇದೇ ಮಾಡ್ತಿದ್ದಾನೆ, ರಾಗ ದ್ವೇಷ. ಅದನ್ನು ಮಾಡಬೇಡ ಅಂತ ಭಗವಂತ ಹೇಳ್ತಿದ್ದಾರೆ. ಆ ರೀತಿ ಕೆಲಸ ಮಾಡದೆ ನಾನ್ ನಿನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೇನಲ್ಲ, ಅದು ನಿಜವಾಗಿ ನನ್ನ ಆಜ್ಞೆ, ಭಗವಂತನ ಆಜ್ಞೆ. ಅಂದ್ರೆ ಅದು ಯಜ್ಞ. ಈಗ ಯುದ್ಧ ಮಾಡುದು ಹೇಗೆ ಯಜ್ಞ ಆಗ್ತಾ ಉಂಟು ಅಂತ ಹೇಳಿದ್ರೆ ಭಗವಂತನ ಆಜ್ಞೆ ಆದ ಕಾರಣ ಅದು ಯಜ್ಞ ಆಗ್ತದೆ. ಭಗವಂತನ ಆಜ್ಞೆ. ಯಾಕಂತ ಹೇಳಿದ್ರೆ ಅವನು ವರ್ಣಾಶ್ರಮ ಧರ್ಮವನ್ನ ಪರಿಪಾಲನೆ ಮಾಡುವಂಥವನು. ವರ್ಣಾಶ್ರಮ ಧರ್ಮವನ್ನು ಕೊಟ್ಟದ್ದೇ ಭಗವಂತ. ಅವನನ್ನು ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡಿದರೆ ಅವನು ಪ್ಯೂರಿಫೈ ಆಗ್ತಾನೆ. ಅನುವಾದಕ್ಕೆ ಹೋಗೋಣ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇದೇನು ಹೊಸ್ತಲ್ಲ, ನಾವು ಫಸ್ಟ್ ಕ್ಲಾಸಿಂದಲೇ ಇದರ ಬಗ್ಗೆ ಚರ್ಚೆ ಮಾಡ್ತಾನೇ ಇದ್ದೇವೆ ಇಲ್ಲಿವರೆಗೆ. ನಮ್ಮ ಕೆಲಸವನ್ನೆಲ್ಲ ಭಗವದರ್ಪಣೆ ಮಾಡಿ ಮಾಡಬೇಕು, ಭಗವದರ್ಪಣೆ ಮಾಡಿ ಮಾಡಬೇಕು ಅಂತ ಅದೇ ವಿಚಾರ ಇಲ್ಲಿ ನಮಗೆ ಅದನ್ನ ಕನ್ಫರ್ಮ್ ಆಗ್ತಾ ಉಂಟು. ಇಲ್ಲಿ ಬಂದ 9ನೇ ಶ್ಲೋಕ ಮಾಡುವಾಗ ನಮಗೆ ಕನ್ಫರ್ಮ್ ಆಗ್ತಾ, ಓ ಭಗವಂತ ಹೇಳಿದ್ದಾರೆ. ಇಲ್ಲಿವರೆಗೆ ಭಗವಂತ ಎಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಭಗವಂತ ಹೇಳ್ತಿದ್ದಾರೆ, ನನಗೋಸ್ಕರ ಕೆಲಸ ಮಾಡು, ಬೇರೆ ಯಾರಿಗೂ ಕೆಲಸ ಮಾಡಬೇಡ ಅಂತ. ಕೃಷ್ಣ ಕರ್ಮ ಮಾಡು ನೀನು, ಬೇರೆ ಮಾಯೆಯ ಕರ್ಮ ಮಾಡಬೇಡ, ಬೇರೆ ಯಾರದೋ ಕರ್ಮ ಮಾಡಬೇಡ. ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಈ ಕರ್ಮ ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಅರ್ಥ ಆಗಿದೆ. ಕರ್ಮ ಅಂತ ಹೇಳಿದ್ರೆ ವೇದ ವಿಹಿತ ಮಾಡಿ, ಅಂದ್ರೆ ವೇದದಲ್ಲಿ ಹೇಳಿರುವಂತಹ ಕೆಲಸ ಕರ್ಮ. ಆಮೇಲೆ ಕರ್ಮಯೋಗ ಅಂತ ಹೇಳಿದ್ರೆ ಅಥವಾ ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ಬೋದು. ಅದನ್ನ ನಿಷ್ಕಾಮ ಕರ್ಮ ಅಥವಾ ಕರ್ಮಯೋಗ. ಅದೇನು ಅಂತ ಹೇಳಿದ್ರೆ ವೇದದಲ್ಲಿ ಹೇಳಿದಂತಹ ಕೆಲಸ ಮಾಡುದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಅಗ್ನಿಹೋತ್ರ ಬ್ರಾಹ್ಮಣ ಮಾಡಬೇಕು ಅಂತ ಉಂಟು. ಅಗ್ನಿಹೋತ್ರ ಬ್ರಾಹ್ಮಣ ಮಾಡಬೇಕು ಅಂತ ಹೇಳಿ. ಆದ್ರೆ ಅವನು ಅಗ್ನಿಹೋತ್ರ ಯಾಕೆ ಮಾಡ್ತಿದ್ದಾನೆ? ಅಗ್ನಿಹೋತ್ರ ಮಾಡ್ತಿದ್ದಾನೆ, ಈ ಅಗ್ನಿಹೋತ್ರ ಮಾಡಿದ್ರೆ ನನಗೆ ಸ್ವರ್ಗಾದಿ ಸುಖಗಳು ಸಿಗ್ತವೆ ಅಂತ ಹೇಳಿ. ಇದು ಕರ್ಮ ಆಯ್ತು, ಕರ್ಮಯೋಗ ಅಥವಾ ನಿಷ್ಕಾಮ ಕರ್ಮ ಆಗ್ಲಿಲ್ಲ. ಆಮೇಲೆ ನಿಷ್ಕಾಮ ಕರ್ಮ ಯಾವಾಗ್ತದೆ? ಇದು ಸ್ವರ್ಗಾದಿ ಪ್ರಾಪ್ತಿಗೋಸ್ಕರ ನಾನು ಮಾಡ್ತಿಲ್ಲ, ನನ್ನ ನನ್ನನ್ನು ನಾನು ತಿಳಿಯೋದಕ್ಕೋಸ್ಕರ ಮಾಡ್ತಿದ್ದೇನೆ, ನನ್ನನ್ನು ನಾನು ತಿಳಿಯುವುದಕ್ಕೋಸ್ಕರ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದು ನಿಷ್ಕಾಮ ಆಯ್ತು. ಅದಿನ್ನೂ ಭಕ್ತಿ ಆಗ್ಲಿಲ್ಲ, ನಿಷ್ಕಾಮ ಅಂತ ಹೇಳಿದ್ರೆ ಭಕ್ತಿ ಇಲ್ಲ. ಅದಕ್ಕೆ ನಾರದ ಮುನಿಗಳು ಹೇಳ್ತಾರೆ, ಏನ್ ಹೇಳ್ತಾರೆ? ನೈಷ್ಕರ್ಮ್ಯಂ ಅಂದ್ರೆ ನಿಷ್ಕಾಮ ಕರ್ಮ, ನೈಷ್ಕರ್ಮ್ಯಂ ಅಪಿ, ನೈಷ್ಕರ್ಮ್ಯವೂ ಕೂಡ ಅಚ್ಯುತ ಭಾವವರ್ಜಿತಂ, ಅದರಲ್ಲಿ ಅಚ್ಯುತ ಭಾವ ಇಲ್ಲ ಅಂತ ಹೇಳಿದ್ರೆ, ಭಗವಂತನ ಸೇವೆ ಅಂತ ಭಾವ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ? ವೇಸ್ಟ್ ಅದು. ನ ಶೋಭತೆ ಜ್ಞಾನಮಲಂ ನಿರಂಜನಂ. ಅಂತಹ ಒಂದು ನಿಷ್ಕಾಮ ಕರ್ಮ ಎಲ್ಲಿಯೂ ಶೋಭೆ ಕೊಡುವುದಿಲ್ಲ. ಅಂದ್ರೆ ಆಧ್ಯಾತ್ಮಿಕವಾಗಿ ಹೇಳ್ತಾ ಇರೋದು. ಅವನಿಗೆ ಭೌತಿಕವಾಗಿ ಏನು ಶೋಭೆ ಅಂತ ಹೇಳಿದ್ರೆ, ಅವನೇನು ತಗೊಳ್ತಾ ಇಲ್ಲ, ಜಾಸ್ತಿ ಕೊಡೋಣ ಅಂತ ಹೇಳಿ ತುಂಬಾ ಕೊಡ್ತಾರೆ, ಅವ್ರ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿ ಬಿಡ್ತಾರೆ, ಆಮೇಲೆ ಅವನು ಕೆಳಗೆ ಬೀಳ್ತಾನೆ ನಿಧಾನಕ್ಕೆ. ಇಂಡೈರೆಕ್ಟ್ಲಿ ಅವನಿಗೆ ಸ್ಟ್ರಗಲೇ ಅದು, ನಿಷ್ಕಾಮ ಕಾಮವೇ ಆಗಿಬಿಡ್ತದೆ. ಆದ ಕಾರಣ ನಿಷ್ಕಾಮ ಕರ್ಮ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಭಗವಂತನ ಕಡೆ ಹೋಗುವುದೇನಲ್ಲ. ಆದ ಕಾರಣ ನಾವು ಈ ಶ್ಲೋಕವನ್ನು ಕರೆಕ್ಟ್ ಅರ್ಥ ಮಾಡಬೇಕು. ಈ ಶ್ಲೋಕ ಅಂತ ಹೇಳಿದ್ರೆ ನಿಷ್ಕಾಮ ಅಲ್ಲ, ಇದರಲ್ಲಿ ನಿಜವಾದ ಕಾಮ ಏನು ಅಂತ ಹೇಳಿದ್ರೆ ಭಗವಂತನ ಪ್ರೀತಿಯನ್ನ ಭಗವಂತನಿಗೋಸ್ಕರ ಮಾಡುವಂತಹ ಕೆಲಸ, ಅದು ನಿಜವಾದ ಕಾಮ. ನಿಷ್ಕಾಮ, ಅದಕ್ಕೆ ಈ ನಿಷ್ಕಾಮ ಅಂದ್ರೆ ನನಗೆ ಬೇಡ ಅಂತ ಹೇಳುದು ನಿಷ್ಕಾಮ, ಭಗವಂತನಿಗೆ ಬೇಕು ಅಂತ ಹೇಳಿದ್ರು ಭಗವಂತನ ಕಾಮ. ಅದಕ್ಕೋಸ್ಕರ ನಾವು ಭಗವಂತನ ಸೇವೆಗೋಸ್ಕರ ಎಲ್ಲ ಕೆಲಸ ಮಾಡುವಂಥದ್ದು ಅಂತ ಇಲ್ಲಿ ಅರ್ಥ ಆಗ್ತದೆ ನಿಮಗೆ. ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ.
ನೋಡಿ, ಇದು ನಿಜವಾಗಿ ಅರ್ಥ ಮಾಡಿದ್ರೆ ಇದು ನಮಗೆಲ್ಲರಿಗೂ ಅಪ್ಲೈ ಮಾಡಬಹುದು. ಇದೆಲ್ಲರಿಗೂ ಅಪ್ಲೈ ಮಾಡಬಹುದು. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಆಗ್ತಿಲ್ಲ ಅಪ್ಲೈ ಮಾಡ್ಲಿಕ್ಕೆ ಆಗ್ತಿಲ್ಲ ನಮಗೆ. ಎಷ್ಟೋ ಸಲ ಕೇಳಿದ್ದೇವೆ, ಆದ್ರೆ ನಾವು ನಿಧಾನವಾಗಿ ಒಬ್ಸರ್ವ್ ಮಾಡಿದ್ರೆ, ನಾವು ಒಂದೊಂದು ಕ್ಷಣವ ಇದನ್ನು ಒಬ್ಸರ್ವ್ ಮಾಡಿದ್ರೆ ನಾವು ಇದನ್ನ ಅಪ್ಲೈ ಮಾಡ್ತಿದ್ದೇವಾ, ನಮ್ಮ ಜೀವನದಲ್ಲಿ ಇದನ್ನ ಇಳಿಸ್ತಿದ್ದೇವಾ? ಪ್ರತಿಯೊಂದು ನನ್ನ ಚಟುವಟಿಕೆಗಳು ಭಗವಂತನ ಸೇವೆ ಅಂತ ಹೇಳಿ ನಾನು ಮಾಡ್ತಿದ್ದೇನಾ? ಸೇವೆ ಅಲ್ಲ ಅಂತ ಹೇಳೋ ವಿಚಾರ ಅಲ್ಲ, ಸೇವೆ ಅಂತ ಹೇಳಿ ಮನಸ್ಸಲ್ಲಿ ಗ್ರಹಿಸ್ತಾ ಇದ್ದೇನೆ ನಾನು ಆತ್ಮ ಅವಲೋಕನ ಮಾಡುವಾಗ ಗೊತ್ತಾಗ್ತದೆ, ಭಾರಿ ಅಪರೂಪ. ಜಪ ಮಾಡುವಾಗ್ಲೂ ಆಗೋದಿಲ್ಲ. ಜಪ ಮಾಡುವಾಗ ನಾನು ಏನ್ ಅನ್ಕೊಳ್ತೇನೆ, ಈ ಜಪ ಮಾಡಿದ್ರೆ ನಾನು ಶುದ್ಧನಾಗ್ತೇನೆ, ಈ ಜಪ ಮಾಡಿದ್ರೆ ನನಗೆ ಭಗವತ್ ಪ್ರಾಪ್ತಿ ಆಗ್ತದೆ, ಈ ರೀತಿಯದ್ದೆಲ್ಲ ಯೋಚನೆಗಳು. ಒಬ್ಬರು ಆಚಾರ್ಯರು ಉದಾಹರಣೆ ಕೊಡ್ತಾರೆ, ನಾನು ರೋಗಿಯಾಗಿರುವಾಗ ನನಗೆ ಡಾಕ್ಟರ್ ಮೆಡಿಸಿನ್ ಕೊಟ್ರೆ ನ್ಯಾಚುರಲ್ ಆಗಿ ಆ ಮೆಡಿಸಿನ್ ತಿಂದ್ರೆ ಗುಣ ಆಗ್ತದೆ. ಒಳ್ಳೆ ಡಾಕ್ಟರ್ ಈಗ ಜ್ವರಕ್ಕೊಂದು ಮೆಡಿಸಿನ್ ಕೊಟ್ರೆ ಗುಣ ಆಗ್ತದೆ. ಅದೇ ರೀತಿಯಲ್ಲಿ ಈ ಭಗವತ್ ಪ್ರಜ್ಞೆ, ಭಗವಂತನ ನಾಮಸ್ಮರಣೆ ಮಾಡುವಾಗ ಈ ರೋಗ ದೂರ ಆಗ್ತದೆ. ಅದರ ಬಗ್ಗೆ ನಾವು ಚಿಂತೆ ಮಾಡ್ಬೇಕಂತಿಲ್ಲ. ನಂಗೆ ಅದು ಸಿಗ್ಬೇಕು, ಇದು ಸಿಗ್ಬೇಕು ಅಂತ. ಅದು ಸಿಗ್ಬೇಕು, ಇದು ಸಿಗ್ಬೇಕು ಅಂತ ಹೇಳಿದ್ರೆ ಅದು ಭಗವಂತನ ಕೃಷ್ಣನ ಸೇವೆ ಆಗುದಿಲ್ಲ ಜಪ ಮಾಡ್ತಾ ಇರುವಾಗ. ಆದ್ರೆ ಏನೋ ಭಗವಂತ ದಯಾಮಯ ನಮಗೆ ಇನ್ನೂ ಕೂಡ ಜಪವನ್ನ ಮಾಡುವಂತಹ ಅವಕಾಶ ಕೊಟ್ಟಿದ್ದಾರೆ. ನಾವು ಅಂಥದ್ದೆಲ್ಲ ಮನಸ್ಥಿತಿ ಇದ್ರೂ ಕೂಡ ನಮಗೆ ಜಪ ನಮ್ಮ ಬಾಯಲ್ಲಿ ಜಪ ಬರುವಂಗೆ ಭಗವಂತ ಮಾಡ್ತಿದ್ದಾನೆ. ಇಲ್ಲದ್ರೆ ಬಾಯಲ್ಲಿ ಹೇಗೆ ಜಪ ಬರ್ಲಿಕ್ಕೆ ಸಾಧ್ಯ? ಹರೇ ಕೃಷ್ಣ ಅಂತ ಬಾಯಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಯಾರಿಗೂ ಹೇಳಿಸಿ ಹರೇ ಕೃಷ್ಣ ಹೇಳಿ ಅಂತ ಹೇಳಲ್ಲ ಎಲ್ರು. ಆದ ಕಾರಣ ನಾವಿದನ್ನ ಅರ್ಥ ಮಾಡಬೇಕು. ತುಂಬಾ ಸೀರಿಯಸ್ ವಿಚಾರ ಇದು, ತುಂಬಾ ಸೀರಿಯಸ್ ವಿಚಾರ. ಆದ್ರೆ ನಮ್ಮ ಸಮಯ ಸಂದರ್ಭ, ಆಮೇಲೆ ನಮ್ಮ ವಿಚಾರಕ್ಕೆ ಅನುಗುಣವಾಗಿ ಇದನ್ನು ತಗೊಳ್ಬೇಕು. ಒಂದೇ ದಿವಸದಲ್ಲಿ ಆ ಲೆವೆಲಲ್ಲಿ ತಲುಪಲಿಕ್ಕೆ ಏನು ಸಾಧ್ಯ ಇಲ್ಲ. ಆದ ಕಾರಣ ನಾವೇ ಪ್ರತಿಯೊಂದು ಕೆಲಸ ನಾವು ಮನೆಯಲ್ಲಿ ಹೇಗೆಲ್ಲ ಮಾಡ್ತಿದ್ದೇವೆ ಅದನ್ನ ಭಗವಂತನಿಗೆ ಅಂತ ಹೇಳಿ ಮಾಡಬೇಕು. ಕೊನೆಯಲ್ಲಿ ಏನ್ ಹೇಳ್ಬೇಕು? ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬೇಕು ಮನಸ್ಸಿನಲ್ಲಾದ್ರೂ ಕೂಡ. ಈಗ ಯಾವುದೋ ಗಿಡಕ್ಕೆ ನೀರು ಹಾಕ್ತಾ ಇದ್ದೇನೆ, ಗಿಡಕ್ಕೆ ನೀರಾಗುವಾಗ ಕೃಷ್ಣನಿಗೋಸ್ಕರ ಇದು ಬೆಳೀತಾ ಉಂಟು, ಇದು ಕೃಷ್ಣನಿಗೋಸ್ಕರ ಬೆಳೀತಾ ಉಂಟು, ಆಮೇಲೆ ಕೃಷ್ಣನಿಂದಾಗಿ ನನಗೆ ಸಿಗ್ತಾ ಉಂಟು ಅಂತಹ ಒಂದು ಭಾವನೆಯನ್ನ ನಾವು ಬೆಳೆಸಿಕೊಳ್ಬೇಕು ನಾವೀಗ. ಆಮೇಲೆ ನಿಧಾನಕ್ಕೆ ಈ ಭಾವನೆ ನಮ್ಮನ್ನ ಪರಿಶುದ್ಧನಾಗಿಸಿ ನಮ್ಮನ್ನ ನಿಜವಾಗಿ ಅದು ಕೃಷ್ಣನಿಗೆ ಕೊಡುವಂತೆ ಆಗ್ತದೆ. ಈಗ ಸಡನ್ ಆಗಿ ಆಗ್ತಾ ಇಲ್ಲ. ಯಾಕೆ? ನಿಜವಾಗಿ ಕೃಷ್ಣನಿಗೆ ಕೊಡುವಾಗ ಯಾವಾಗ ಆಗ್ತದೆ? ನಾವು ಭಕ್ತರಾಗುವಾಗ. ಈಗ 16 ಮಾಲೆ ಜಪ ಮಾಡ್ತಾ ಮಿನಿಮಮ್ ಅದು ಹೇಳ್ತಾ ಇರುವಂಥದ್ದು. ಬೇರೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇರುವಾಗ ಏನಾಗ್ತದೆ? ನಾವು ಭಕ್ತರಾಗ್ತೇವೆ. ಭಕ್ತರಾಗುವಾಗ ನಾವು ಪ್ರತಿಯೊಂದು ನಮಗೆ ಸಿಕ್ಕಿದ್ದೆಲ್ಲ ಭಗವಂತನಿಗೆ ಸೇವೆ. ಅದನ್ನೇ ಭಕ್ತರು ಅಂತ ಹೇಳುವಂಥದ್ದು. ನಮ್ಮಲ್ಲಿ ಇರೋದನ್ನೆಲ್ಲ ಭಗವಂತನಿಗೆ ಸೇವೆ ಮಾಡಿದರೆ ಮಾತ್ರ ಭಕ್ತರು ನಾವು. ಇಲ್ಲದ್ರೆ ಹೇಗೆ ಭಕ್ತ ಅಂತ ಕರ್ಸ್ಕೊಳ್ಲಿಕ್ಕೆ ಆಗ್ತದೆ? ಅಂದ್ರೆ ನನಗೇನೋ ಸಿಕ್ಕಿತು, ಅದನ್ನ ಭಗವಂತನಿಗೆ ನಿಯೋಜಿಸಿ ಅದನ್ನೆಲ್ಲರಿಗೂ ನಾವು ಹಂಚೋದು, ನಾವು ತಿನ್ನೋದು. ಉದಾಹರಣೆ ಕೊಡ್ತಾ ಇದ್ದೇನೆ. ಈ ರೀತಿಯಲ್ಲಿ ನಾವು ಭಗವಂತನ ಪ್ರಜ್ಞೆಯಲ್ಲಿ ಸ್ಥಿರರಾಗ್ತೇವೆ. ಹೇಗೆ ಸ್ಥಿರ ಆಗುದು ಅಂತ ಹೇಳಿದ್ರೆ, ಒಂದು ಸ್ಟೆಪ್ ಸ್ಥಿರ ಆಗ್ಲಿಕ್ಕೆ ಇದೆಲ್ಲ ಭಗವಂತಂದು. ನಾನು ಭಗವಂತನಿಗೋಸ್ಕರ ಕೆಲಸ ಮಾಡ್ತಿದ್ದೇನೆ. ಅವ ಬಾಸ್ ಅಂತ ಇದ್ದಾನೆ. ಆ ಬಾಸ್ ಅಂತ ಹೇಳಿದ್ರೆ ಮೀಡಿಯೇಟರ್, ಮಧ್ಯವರ್ತಿ ಅವ. ಆದ ಕಾರಣ ಭಗವಂತನಿಗೋಸ್ಕರವೇ ಮಾಡ್ತಾ ಇರೋದು ನಾನು. ಯಾಕೆಂದ್ರೆ ನಾನು ಕೊನೆಯದಾಗಿ ಭಗವಂತನ ಭಕ್ತ, ನಾನು ಕೊನೆಯದಾಗಿ ಭಗವಂತನ ದಾಸ್ತ. ಅದು ಹೇಳಿದ್ರು ಹೇಳದಿದ್ರು ನಿಜ. ಎಲ್ಲಾ ವ್ಯಕ್ತಿಗಳು ಭಗವಂತನಿಗೆ ಸಂಬಂಧಪಟ್ಟವರು. ಈ ಒಬ್ಬ ಬಾಸ್ ಅಂತ ಹೇಳುವನು ಕೂಡ ಭಗವಂತನಿಗೆ ಸಂಬಂಧಪಟ್ಟವು. ನನ್ನ ಅಪ್ಪನೂ ಭಗವಂತನಿಗೆ ಸಂಬಂಧಪಟ್ಟವು, ಅಮ್ಮನೂ ಭಗವಂತನಿಗೆ ಸಂಬಂಧಪಟ್ಟವಳು, ನನ್ನ ಹತ್ತಿರ ಮನೆಯವನು ಭಗವಂತನಿಗೆ ಸಂಬಂಧಪಟ್ಟವರು. ಹೀಗೆಲ್ಲ ನೋಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಪಂಡಿತಾ ಸಮದರ್ಶಿನಃ, ಆಗ ನಾವು ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರನ್ನು ಸಮವಾಗಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಮವಾಗಿ ಟ್ರೀಟ್ ಮಾಡ್ತಾ ಇದ್ದೇವೆ ಅಂತ ಅಲ್ಲ. ಅಪ್ಪನಿಗೆ ಕೊಡುವ ರೆಸ್ಪೆಕ್ಟ್ ಕೊಡ್ತೇವೆ, ಮಗನನ್ನು ಕೊಡುವ ರೆಸ್ಪೆಕ್ಟ್ ಕೊಡ್ತೇವೆ. ಆಳಿಗೆ ಹೇಗೆ ನೋಡ್ಕೊಳ್ಬೇಕು ಅಂತ ಹಾಗೆ ನೋಡಿ. ಆಳನ್ನು ಮೇಲೆ ಇಟ್ರೆ ಆಳು ಕೆಲಸ ಮಾಡದೆ ನಮ್ಮನ್ನೇ ಆಳ್ಲಿಕ್ಕೆ ಶುರು ಮಾಡ್ತಾನೆ. ಒಂದು ಉದಾಹರಣೆ ಕೊಡ್ತಾ ಇರುವಂಥದ್ದು. ಆದ ಕಾರಣ ಇದಕ್ಕೆ ವರ್ಣಾಶ್ರಮ ಅಂತ ಹೇಳುವಂಥದ್ದು. ವರ್ಣಾಶ್ರಮದಲ್ಲಿ ಎಲ್ಲದಕ್ಕೂ ಟ್ರೈನಿಂಗ್ ಸಿಗ್ತದೆ. ಈಗ ಟ್ರೈನಿಂಗ್ ಇಲ್ಲದ ಸೊಸೈಟಿ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಆಫೀಸಲ್ಲಿ ಇದ್ರೆ ಎಲ್ಲರೂ ಕೆಲಸ ಮಾಡುವಾಗ ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ. ಊಟಕ್ಕೆ ಹೋಗುವಾಗ ಏನ್ ಮಾಡ್ತಾರೆ? ಎಲ್ಲರೂ ಒಂದೇ ಕಡೆ ತಿಂದು ಕುಡಿತಾರೆ. ಉದಾಹರಣೆ ಇರಬಹುದು ಅಂತ ಅನ್ಕೊಳ್ತೇನೆ. ಆ ರೀತಿ ಮಾಡ್ತಾರೆ. ಮೇಲೆ ಕೀಳು ಏನಿಲ್ಲ ಕುಡಿಯುವಾಗ. ಅದೇ ವರ್ಣಾಶ್ರಮದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೈವ ವರ್ಣಾಶ್ರಮದಲ್ಲಿ ಕೆಲಸ ಮಾಡುವಾಗ ವೈಷ್ಣವರು ಅವರಿಗೆಲ್ಲ ಅವರದ್ದೇ ಆದ ರೆಸ್ಪೆಕ್ಟ್ ಇರ್ತದೆ, ಕೆಲಸಕ್ಕೆ ಅನುಗುಣವಾದ. ಆದ್ರೆ ಒಳಗೆ ಸಂಪೂರ್ಣವಾಗಿ ಎಲ್ಲರೂ ಭಗವಂತನ ಭಕ್ತರು.
ಆ ಭಾವನೆ ಇರ್ತಿರ್ತಾರೆ. ಆಗ ಎಲ್ಲರಿಗೂ ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ ಅಂತ ಹೇಳಿ ಸಂಬೋಧಿಸ್ತಾ ನಾವು ನಮ್ಮ ಚಟುವಟಿಕೆಗಳಲ್ಲಿ ನಿರತವಾಗ್ತೇವೆ. ನಮಗೆ ಮೇಲು ಕೀಳು ಎಂಬ ಕಾನ್ಸೆಪ್ಟೇ ಇರುವುದಿಲ್ಲ. ಆಗ ಮೇಲು ಕೀಳು ಬರುವುದು ಯಾವಾಗ? ಕೃಷ್ಣನ ಪ್ರಭಾವ ಇಲ್ಲದಿರುವಾಗ. ಕೃಷ್ಣನ ಪ್ರಭಾವ ಬಂದ ತಕ್ಷಣ ಮೇಲು ಕೀಳಿಲ್ಲ. ಕನಿಷ್ಠ ಭಕ್ತ, ಮಧ್ಯಮ ಭಕ್ತ ಮತ್ತು ಉತ್ತಮ ಭಕ್ತ ಅಂತ ಇದೆ. ಕನಿಷ್ಠ, ಮಧ್ಯಮ ಮತ್ತು ಉತ್ತಮ ಅಂತ ಇದೆ ಅವರ ಸಾಧನೆಗೆ ಅನುಗುಣವಾಗಿ. ಆದರೆ ಕನಿಷ್ಠನಾದವ ಮಧ್ಯಮನಾಗಿ ಉತ್ತಮನಾಗಬೇಕು ಅಂತ ಹೇಳಿ ಉತ್ತಮ ಯಾವತ್ತೂ ಥಿಂಕ್ ಮಾಡ್ತೇನೆ, ಆದ್ರೆ ಕೀಳಾಗಿ ನೋಡುದಿಲ್ಲ. ಉತ್ತಮ ಯಾವತ್ತೂ ಕೀಳಾಗಿ ನೋಡುದಿಲ್ಲ. ಈ ರೀತಿಯ ಯೋಚನೆ. ಭಾವಾರ್ಥ: ದೇಹವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಮನುಷ್ಯನು ಕೆಲಸ ಮಾಡಲೇಬೇಕು. ಆದುದರಿಂದ ಆ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುವಂತೆ ನಿರ್ದಿಷ್ಟ ಸಮಾಜ ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ಕರ್ತವ್ಯಗಳನ್ನು ನಿಯತಗೊಳಿಸಿದೆ. ಇಲ್ಲಿ ನೋಡಿ, ಇದು ಎಂತ ಇಂಪಾರ್ಟೆಂಟ್ ಅಂತ. ನಾವು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಾವು ನಿಧಾನವಾಗಿ ಏನಾಗ್ತದೆ, ಎಸ್ಕೇಪಿಸಮ್ ನಮ್ದು. ಅವ್ರು ನಾನ್ ಮಾಡುದಿಲ್ಲ, ಅವ್ರು ಮಾಡ್ತಾರೆ, ತೊಂದರೆ ಇಲ್ಲ. ನಮ್ಮ ಭಕ್ತರು ಬಿಡಿ, ನಾವು ಒಂದು ಕಾಮನ್ ಮ್ಯಾನ್ ಅಂತ ಇಟ್ಕೊಳ್ಳೋಣ. ನಾವು ಕಾಮನ್ ಮ್ಯಾನ್, ಭಕ್ತರು ಇನ್ನೂ ಆಗ್ಲಿಲ್ಲ. ಉದಾಸೀನ, ಲೇಸಿನೆಸ್, ಇವತ್ತು ನಾಳೆ ಮಾಡುವ, ಪ್ರೊಕಾಸ್ಟಿನೇಷನ್ ಅಂತ ಹೇಳಿದ್ರೆ ನಾಳೆ ಮಾಡುವ, ತೊಂದರೆ ಇಲ್ಲ, ಇನ್ನು 10 ದಿವಸ ಆಗಿ ತೊಂದರೆ ಇಲ್ಲ. ಈ ರೀತಿ ನಾವು ಕೆಲಸವನ್ನು ತಳ್ಳುದು. ಇದು ಯಾವತ್ತೂ ಒಳ್ಳೆದಲ್ಲ. ಭಕ್ತರಿಗೂ ಒಳ್ಳೆದಲ್ಲ, ಅಭಕ್ತರಿಗೂ ಒಳ್ಳೆದಲ್ಲ. ಇದು ಭಕ್ತರಿಗೂ ಒಳ್ಳೆದಲ್ಲ, ಅಭಕ್ತರಿಗೂ. ಎನಿಹೌ, ನಾವು ಅಭಕ್ತರ ಬಗ್ಗೆ ಚಿಂತೆ ಮಾಡೋದು ಅಗತ್ಯ ಇಲ್ಲ. ನಾವು ಭಕ್ತರಾಗ್ಲಿಕ್ಕೆ ಇರುವಂತವ್ರು ನಮಗಂತೂ ಒಳ್ಳೆದಲ್ಲವೇ ಅಲ್ಲ. ಇದು ನಾವು ಆದಷ್ಟು ಹುರುಪಿಂದ ಕೆಲಸ ಮಾಡಬೇಕು. ನಮ್ಮ ದೇಹ ನಿರ್ವಹಣೆಗಾಗ್ಲಿ, ಆತ್ಮ ನಿರ್ವಹಣೆಗಾಗ್ಲಿ, ಭಗವತ್ ಪ್ರಾಪ್ತಿಗಾಗ್ಲಿ, ಮೂರಕ್ಕೂ ನಾವು ಚೆನ್ನಾಗಿ ಸಮಯ ಕೊಡಬೇಕು. ಅದರಲ್ಲಿ ಜಾಸ್ತಿ ಸಮಯ ಯಾವುದಕ್ಕೆ ಕೊಡಬೇಕು? ಭಗವತ್ ಪ್ರಾಪ್ತಿಗೋಸ್ಕರ. ಆದ ಕಾರಣ ದೇಹ ನಿರ್ವಹಣೆಯ ಸಮಯದಲ್ಲೂ ಆತ್ಮ ನಿರ್ವಹಣೆ ಸಮಯದಲ್ಲೂ ಕೂಡ ಭಗವಂತನ ಬಗ್ಗೆಯೇ ಚಿಂತನೆ ಇರಬೇಕು. ಈಗ ದೇಹ ನಿರ್ವಹಣೆಗೋಸ್ಕರ ನಾವು ಏನೋ ತಿಂತಾ ಇದ್ದೇವೆ ಅಂದ್ರೆ ಅದು ಭಗವಂತನ ಪ್ರಸಾದವೇ ಆಗಿರ್ಬೇಕು. ಉದಾಹರಣೆ, ಅಥವಾ ದೇಹ ನಿರ್ವಹಣೆಗೋಸ್ಕರ ಏನೋ ಒಂದು ಚಟುವಟಿಕೆ ಮಾಡ್ತಾ ಇದ್ದೇನೆ, ನಾನ್ ವಾಕ್ ಮಾಡ್ತಾ ಇದ್ದೇನೆ ಅಂತ ಇಟ್ಕೊಳ್ಳೋಣ, ಅದು ಭಗವಂತನ ನೆನೆಸಿಕೊಂಡೇ ಆಗ್ಬೇಕು. ಈ ರೀತಿಯಲ್ಲಿ ಏನಾಗ್ತದೆ, ಭಗವತ್ ಪ್ರಾಪ್ತಿಯಂತಹ ಒಂದು ಚಟುವಟಿಕೆ ನಿರಂತರ ನಡೀತಾ ಇರ್ತದೆ. ಭಗವತ್ ಪ್ರಾಪ್ತಿಯ ಚಟುವಟಿಕೆ ನಿರಂತರ ನಡೀತದೆ. ಹೇಗೆ ನಿರಂತರ ನಡೀತದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಹೇಗೆ ಶ್ವಾಸೋಚ್ಛ್ವಾಸ ನಿರಂತರ ನಡೀತದೆ, ನಮ್ಮ ದೇಹದಲ್ಲಿ ಹೇಗೆ ಶ್ವಾಸೋಚ್ಛ್ವಾಸ ಸಾಯುವ ತನಕ ನಿರಂತರ ನಡೀತದೆ, ಅದೇ ರೀತಿಯಲ್ಲಿ ಭಗವತ್ ಪ್ರಜ್ಞೆಯು ನಮ್ಮ ಎಲ್ಲಾ ಚಟುವಟಿಕೆಗಳಲ್ಲಿ ನಿರಂತರ ನಡೀತದೆ. ನನಗೆ ಶ್ವಾಸೋಚ್ಛ್ವಾಸ ಬೇಡ ಅಂತ ಹೇಳಿ ನಿಲ್ತದ? ಅದು ಇಲ್ಲ, ಅದು ಆಗ್ತಾ ಇರ್ತದೆ. ನನಗೆ ಬೇಕೋ ಬೇಡವೋ ಆಗ್ತಾ ಇರ್ತದೆ. ಆದ ಕಾರಣ ನಾನು ಜೀವದಲ್ಲಿದ್ದೇನೆ. ಅದೇ ರೀತಿ ಆತ್ಮಕ್ಕೆ ಸುಖ ಸಿಗುವುದು ಯಾವಾಗ ಅಂತ ಹೇಳಿದ್ರೆ, ಈ ಭಗವಂತನ ನಾಮಸ್ಮರಣೆಯಂತಹ ಶ್ವಾಸೋಚ್ಛ್ವಾಸ ಆಗ್ತಾ ಇರಬೇಕು. ಆಗ ಅದನ್ನ ಯಜ್ಞ ಅಂತ ಹೇಳ್ತಾರೆ. ಆ ಯಜ್ಞ ಅಂತ ಹೇಳಿದ್ರೆ ಭಗವಂತನಿಗೆ ಯಜ್ಞ ಮಾಡುವುದೇ ಹರೇ ಕೃಷ್ಣ. ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ತಾನೆ. ಆ ಜಪ ಮಾಡುವುದೇ ಭಗವಂತನ ಯಜ್ಞ. ಅಂದ್ರೆ ಜಪ ಮಾಡುವಾಗ ಅಲ್ಲೇ ಭಗವಂತ ಇದ್ದಾನೆ, ಯಜ್ಞರೂಪಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ಅಲ್ಲೇ ಇರ್ತಾನೆ. ಅಂತಹ ಅದ್ಭುತವಾದಂತಹ ವಿಚಾರ ಇದು. ನಾವು ಕೆಲಸದಿಂದ ಎಸ್ಕೇಪ್ ಆಗಬಾರದು. ಅದು ಮಾಡುದಿಲ್ಲ, ಇದು ಮಾಡುದಿಲ್ಲ, ಇಲ್ಲ, ಎಲ್ಲ ಮಾಡುದೇ. ನನಗೆ ಎಷ್ಟು ಸಾಧ್ಯ ಅಷ್ಟು ಮಾಡುದು. ಅದರಲ್ಲಿ ಕೀಳು ಮೇಲೂ ಇಲ್ಲ. ನಂಗೆ ಇಷ್ಟು ಬರ್ತಾ ಉಂಟು, ನಂಗೆ ಬಾಯ್ಪಾಠ ಸರಿ ಮಾಡ್ಲಿಲ್ಲ, ಆದ್ರೆ ನನಗೆ ಇಷ್ಟೇ ಬರ್ತಾ ಇರೋದು, ಆಯ್ತು ಸರಿ. ನನಗೆ ಇಷ್ಟು ಚೆನ್ನಾಗಿ ಅಡಿಗೆ, ನಿಮ್ಮಷ್ಟು ಅಡಿಗೆ ಚೆನ್ನಾಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ, ಆದ್ರೆ ನೀವು ನನಗೆ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ, ನಾನು ಮಾಡ್ತಾ ಇದ್ದೇನೆ. ಎಕ್ಸ್ಪರ್ಟ್ ಏನಲ್ಲ ನಾನು ಇದರಲ್ಲಿ. ಈ ರೀತಿಯಲ್ಲಿ ಯಾರು ಏನು ಕೆಲಸ ಕೊಟ್ಟರು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆಗ ನಾವು ಉನ್ನತ ಸ್ಥಾನಕ್ಕೆ ನಿಧಾನವಾಗಿ ಹೇಳ್ತೀವಿ. ಯಾಕಂದ್ರೆ ನಮ್ಮನ್ನು ಶುದ್ಧ ಮಾಡ್ತದೆ. ಯಾಕೆಂದ್ರೆ ಕೆಲವು ಕೆಲಸ ನನಗೆ ಇಷ್ಟ, ಆ ಇಷ್ಟದನ್ನೇ ಮಾಡುದು ನಾನು. ಕೆಲವು ಕೆಲಸ ನನಗೆ ಇಷ್ಟ ಇಲ್ಲ, ಅದು ಮಾಡುದಿಲ್ಲ. ಈ ರೀತಿಯ ನಾವು ಚಿಂತನೆ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ್ರು ಕೂಡ ನಾವು ಅದನ್ನೇ ಚಿಂತನೆ ಮಾಡ್ತಾ ಇದ್ದೇವೆ. ಐ ಲೈಕ್ ದಿಸ್ ಸರ್ವಿಸ್, ನನಗೆ ಇದು ಸರ್ವಿಸ್ ತುಂಬಾ ಇಷ್ಟ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಏನ್ ಸಿಸ್ಟಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಟೆಂಪಲ್ ಪ್ರೆಸಿಡೆಂಟ್ ಅನ್ನು ಯಾವತ್ತು ಅವನೇ ಟೆಂಪಲ್ ಪ್ರೆಸಿಡೆಂಟ್ ಆಗಿರಬಾರ್ದು. ಅವನೊಂದು ಬೇರೆ ಕೆಲಸ ಆಗ್ತದೆ, ಟೆಂಪಲ್ ಪ್ರೆಸಿಡೆಂಟ್ಗೆ ಬೇರೆ ಹಾಕ್ತಾರೆ, ಸ್ವಲ್ಪ 1 ವರ್ಷ 2 ವರ್ಷ. ಈ ರೀತಿಯಲ್ಲಿ ಪ್ರತಿಯೊಬ್ಬನಿಗೂ ಸ್ಥಾನ ಪಲ್ಲಟ ಮಾಡ್ತಾ ಇರ್ಬೇಕು. ಆಮೇಲೆ ಮಹಾರಾಜರು ಅಥವಾ ಸ್ವಾಮೀಜಿಗಳು ಒಂದೇ ಕಡೆ ಇರಬಾರದು. ಅವರನ್ನು ಇವತ್ತು ಇಲ್ಲಿ ಆದ್ರೆ ಒಂದು 10 ದಿವಸ ಆದ್ಮೇಲೆ ಇನ್ನೊಂದು ಕಡೆ. ಈ ರೀತಿಯಲ್ಲಿ ಸ್ಥಾನ ಪಲ್ಲಟ ಆಗ್ತಾ ಇರ್ತದೆ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಂದು ಅಂತ ಹೇಳೋ ಭಾವನೆ ಬೆಳೀತದೆ. ಅದೇ ರೀತಿಯಲ್ಲಿ ನಾವು ಗೃಹಸ್ಥರು ಹೆಚ್ಚಿನವರು ನಾವು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು. ನಾನು ನನ್ನದು ಅಂತ ಹೇಗೆ ಬರುದು ಅಂತ ಹೇಳಿದ್ರೆ, ಈ ಭೌತಿಕ ವಿಚಾರದ ಜೊತೆ ನಾವು ಸಂಬಂಧ ಇಟ್ಟುಕೊಳ್ಳುವಾಗ. ಆದ ಕಾರಣ ನಮ್ಗೆ ಗೊತ್ತಿರಬೇಕು, ನಾವು ಆದಷ್ಟು ಭಗವಂತನ ಸೇವೆ ಮಾಡ್ತಾ ಇದೆಲ್ಲ ಭಗವಂತನ ಸೇವೆಗೋಸ್ಕರ ಅಂತ ತಿಳ್ಕೊಂಡ್ರೆ ನಿಧಾನವಾಗಿ ಅದರಿಂದ ಡಿಟ್ಯಾಚ್ ಆಗ್ತೇವೆ. ಯಜ್ಞ ಎಂದರೆ ಮಹಾವಿಷ್ಣು ಅಥವಾ ಧಾರ್ಮಿಕ ವಿಧಿಗೆ ಅನುಸಾರವಾಗಿ ಅರ್ಪಣೆ ಮಾಡುವುದು. ಎಲ್ಲ ಯಜ್ಞಗಳನ್ನು ನಡೆಸುವುದು ವಿಷ್ಣುವನ್ನು
ಪ್ರಸನ್ನಗೊಳಿಸುವುದಕ್ಕಾಗಿ ವೇದಗಳು ಆದೇಶಿಸುತ್ತವೆ. ಯಜ್ಞೋ ವೈ ವಿಷ್ಣು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಬ್ಬ ಮನುಷ್ಯನು ಯಜ್ಞ ಮಾಡಿದರೂ ಒಂದೇ, ಶ್ರೀ ವಿಷ್ಣುವನ್ನು ನೇರವಾಗಿ ಸೇವಿಸಿದರೂ ಒಂದೇ. ಸೇವಿಸುವುದಂದ್ರೆ ಸೇವೆ ಮಾಡುವುದು. ಆದುದರಿಂದ ಕೃಷ್ಣ ಪ್ರಜ್ಞೆ ಎಂದರೆ ಈ ಶ್ಲೋಕದಲ್ಲಿ ವಿಧಿಸಿರುವಂತೆ ಯಜ್ಞವನ್ನು ಮಾಡುವುದೇ. ಈಗ ನಾವು ಮಾಡುವಂಥದ್ದೆಲ್ಲ ಈಗ ಓದ್ತಾ ಇದ್ದೇವಲ್ಲ, ಇದೇನು ಯಜ್ಞ, ಭಗವಂತನಿಗೆ ಮಾಡುವಂತಹ ಯಜ್ಞ. ಇದು ಯಾವುದು ನಾವೆಲ್ಲ ಓಡ್ತಾ ಇದ್ದೇವೆ, ಎಂತ ಅದ್ಭುತ ಕಾರ್ಯ ನಾವು ಮಾಡ್ತಾ ಇರುವಂತದ್ದು. ಭಗವಂತನ ಒಂದು ಭಗವದ್ಭಕ್ತರ ಒಂದು ನಮಗೆ ಬ್ಲೆಸ್ಸಿಂಗ್ಸ್ ಇಂದಾಗಿ ನಮಗೆ ಇದಕ್ಕೆ ಅವಕಾಶ ಸಿಕ್ಕಿದೆ. ಆಹಾ, ಅದ್ಭುತ ನಮ್ದು ಚಾನ್ಸು. ಆದುದರಿಂದ ಕೃಷ್ಣ ಪ್ರಜ್ಞೆ ನಾವು ಸೀರಿಯಸ್ ಆಗ್ಬೇಕು. ವರ್ಣಾಶ್ರಮ ಸಂಸ್ಥೆಯ ಗುರಿಯು ವಿಷ್ಣುವಿನ ಸಂತೃಪ್ತಿಯೇ. ಇಂಪಾರ್ಟೆಂಟ್ ಇದು. ವರ್ಣಾಶ್ರಮ ಸಂಸ್ಥೆಯ ಗುರಿಯು ವಿಷ್ಣುವಿನ ಸಂತೃಪ್ತಿ. ಅದಕ್ಕೋಸ್ಕರ ದೈವ ವರ್ಣಾಶ್ರಮ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಭಕ್ತಿ ವಿನೋದ್ ಠಾಕೂರ್ ಮಹಾರಾಜರು, ಆಮೇಲೆ ಅವರ ಮಗರಾದಂತಹ ಭಕ್ತಿ ಸಿದ್ಧಾಂತ ಸ್ವಾಮಿ ಶಿಲ ಪ್ರಭುಪಾದರು, ನಮ್ಮ ಜಗದ್ಗುರು ಶಿಲ ಪ್ರಭುಪಾದರು, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಗುರು ವೃಂದದವರು ಏನ್ ಹೇಳ್ತಾರೆ? ವರ್ಣಾಶ್ರಮವನ್ನ ದೈವ ವರ್ಣಾಶ್ರಮ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅದು ವಿಷ್ಣುವಿನ ಸಂತೃಪ್ತಿಗಾಗಿ. ವರ್ಣಾಶ್ರಮಾಚಾರವತ ಪುರುಷೇಣ ಪರಪ್ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯತತ್ತೋಷ ಕಾರಣೈ. ಈ ವರ್ಣಾಶ್ರಮವನ್ನ ಫಾಲೋ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತನನ್ನ ಸಂತೋಷಗೊಳಿಸಿದ ಹಾಗೆ. ಅನ್ಯತ್ ತತ್ತೋಷ ಕಾರಣಂ. ಬೇರೆ ಯಾವುದೇ ರೀತಿಯಲ್ಲಿ ಭಗವಂತನ ಅಂದ್ರೆ ನಮ್ಮ ದೇಹ ಇರುವ ತನಕ ವರ್ಣಾಶ್ರಮವನ್ನ ಫಾಲೋ ಮಾಡಬೇಕು. ಆ ರೀತಿಯಲ್ಲಿ ಭಗವಂತ ಸಂತೃಪ್ತಿ ಆಗ್ತದೆ ಭಗವಂತನಿಗೆ ಅಂತ ಈ ಶ್ಲೋಕ ಹೇಳ್ತದೆ ವಿಷ್ಣು ಪುರಾಣದಿಂದ. ಆದುದರಿಂದ ವಿಷ್ಣುವಿನ ಸಂತೃಪ್ತಿಗಾಗಿ ಕೆಲಸ ಮಾಡಬೇಕು. ಐಹಿಕ ಜಗತ್ತಿನಲ್ಲಿ ಬೇರೆ ಯಾವ ಕೆಲಸ ಮಾಡಿದರೂ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ಆಗ ಮಾತಾಜಿ ಹೇಳಿದ್ರಲ್ಲ, ಭಗವಂತನ ಕೆಲಸ ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿದ್ರೆ ಅದು ಬಂಧನ. ಈಗ ಕೇಳ್ಬೋದು, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಇದು ಭಗವಂತನ ಕೆಲಸ ಅಲ್ಲಲ್ಲ ಅಂತ ಹೇಳಿ. ಅಥವಾ ನಾನು ಒಬ್ಬ ಕೃಷಿಕ, ಇದು ಭಗವಂತನ ಕೆಲಸ ಅಲ್ಲಲ್ಲ ಅಂತ ಹೇಳ್ಬೋದು. ಇದು ವರ್ಣಾಶ್ರಮ ವಿಚಾರ ಬಂದ್ರೆ ಬೇರೆ ವಿಚಾರ. ಆದ್ರೆ ಏನೇ ಇರಲಿ, ಒಂದು ಕೆಲಸ ಅಂತ ತಕೊಂಡು ಅರ್ಥ ಮಾಡ್ಕೊಳ್ಳೋಣ. ಈ ಕೆಲಸ ಭಗವಂತನಿಗೆ ನೇರವಾಗಿ ಏನು ಸಂಬಂಧ ಇಲ್ಲ. ಈಗ ನಾನು ಮಾಡುತ್ತಿರುವಂತಹ ಕೆಲಸ ಭಗವಂತನ ಶುದ್ಧ ಭಕ್ತಿಗೆ ನೇರ ಸಂಬಂಧ ಇಲ್ಲ. ಆದ್ರೆ ಇದಕ್ಕೆ ಕರ್ಮ ಮಿಶ್ರಿತ ಭಕ್ತಿ ಅಂತ ಹೇಳ್ತಾರೆ. ಇದು ಕರ್ಮ ಮಾಡೋಕ್ಕಿಂತ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಕರ್ಮಿಗಳಿಗೂ ಕರ್ಮ ಮಿಶ್ರ ಭಕ್ತಿಗಳಿಗೂ ಭಕ್ತರಿಗೂ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಅದರಲ್ಲಿ ಭಕ್ತಿಯು ಪ್ರಧಾನವಾಗಿರ್ತದೆ, ಕರ್ಮವು ಗೌಣವಾಗಿರ್ತದೆ. ಕರ್ಮವು ಗೌಣವಾಗಿ ಭಕ್ತಿ ಪ್ರಧಾನ ಆಗ್ತದೆ. ಈಗ ನಾನು ಕೆಲಸ ಮಾಡ್ತಾ ಇದ್ದೇನೆ, ಆದ್ರೆ ಮಾಡುವುದು ಭಗವಂತನಿಗೋಸ್ಕರ ಅಂತ ತಿಳ್ಕೊಂಡ ಕೂಡಲೇ ಅದು ಭಕ್ತಿ ಪ್ರಧಾನವಾದ ಕರ್ಮ ಆಗ್ತದೆ. ಆಹಾ, ಇಂತಹ ಕರ್ಮವನ್ನೇ ನಾವು ಮಾಡ್ಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಏನೇ ಇರ್ಲಿ, ಅಧ್ಯಾಪಕರಾಗ್ಲಿ, ಇದೆಲ್ಲ ನಾನು ಭಗವಂತನಿಗೋಸ್ಕರ ಮಾಡ್ತಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಭಗವಂತನಿಗೋಸ್ಕರ ಮಾಡ್ತೇನೆ ಅಂದ್ರೆ ಫಲ ಯಾವಾಗ ಸಿಗ್ತದೆ, ಸ್ವಲ್ಪ ಆದ್ರೂ ಭಗವಂತನ ಸೇವೆಗೋಸ್ಕರ ನಿಯೋಜಿಸ್ಬೇಕು. ಸ್ವಲ್ಪ ಆದ್ರೂ. ಅದಕ್ಕೆ ದಾನ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಗೃಹಸ್ಥನಾದವನು ದಾನ ಕೊಡ್ಲೇಬೇಕು. ಆ ದಾನ ಕೊಟ್ರೆ ಏನಾಗ್ತದೆ? ನಮ್ಮ ಮನಸ್ಸು, ದೇಹ, ಆತ್ಮ ಎಲ್ಲವೂ ಶುದ್ಧವಾಗ್ತದೆ. ಆದುದರಿಂದ ವಿಷ್ಣುವಿನ ಸಂತೃಪ್ತಿ ಅಂದ್ರೆ ಈ ರೀತಿ ಮಾಡುವಂತಹ ಕೆಲಸ. ಏಕೆಂದರೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಎರಡಕ್ಕೂ ಪ್ರತಿಕ್ರಿಯೆಗಳಿರುತ್ತವೆ. ಇದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಹಿಂದೆ. ಬ್ಯಾಂಕ್ ಬ್ಯಾಲೆನ್ಸ್, ಒಳ್ಳೆದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಬ್ಯಾಲೆನ್ಸ್ ಬ್ಯಾಂಕಿಗೆ ಹೋಗ್ಲೇಬೇಕು, ಲೋನ್ ತೆಗಿಲೇಬೇಕು ಅಥವಾ ಲೋನ್ ಕಟ್ಟಲೇಬೇಕು. ಯಾವುದೇ ಪ್ರತಿಕ್ರಿಯೆಯಿಂದಲೂ ಕೆಲಸ ಮಾಡಿದವನು ಬಂಧನಕ್ಕೆ ಒಳಗಾಗುತ್ತಾನೆ. ಆದುದರಿಂದ ಕೃಷ್ಣನ ಅಥವಾ ವಿಷ್ಣುವಿನ ಸಂತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು. ಇಂತಹ ಕರ್ಮ ಮಾಡುವಾಗ ಮನುಷ್ಯನು ಮುಕ್ತಿಯ ಸ್ಥಿತಿಯಲ್ಲಿರುತ್ತಾನೆ. ಇದು ಕರ್ಮ ಮಾಡುವ ಮಹಾಕಲೆ. ಇದು ತುಂಬಾ ಇಂಪಾರ್ಟೆಂಟ್. ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದವರು ಎಲ್ಲರೂ ಅಂದ್ಕೊಳ್ತೇವೆ. ಕರ್ಮ ಮಾಡುವ ಮಹಾಕಲೆ ಅಂತ ಹೇಳಿದ್ರೆ ಕರ್ಮವನ್ನು ನಿಲ್ಲಿಸುವಂಥದ್ದು ಅಂತ ಅಂದ್ಕೊಳ್ತೇವೆ. ಕೆಲಸ ಮಾಡದೇ ಇರುವುದೇ ಕೌಶಲತೆ. ಇಲ್ಲ, ಕರ್ಮದ ಕೌಶಲತೆ ಅಂದ್ರೆ ಇದೇ, ಭಗವಂತನಿಗೋಸ್ಕರ ಮಾಡುವುದೇ ಕರ್ಮದ ಕೌಶಲತೆ. ಕರ್ಮ ಕೌಶಲಂ, ಇದೊಂದು ಮಹಾಕಲೆ, ಎಕ್ಸ್ಪರ್ಟ್. ಅದು ಕೃಷ್ಣ ಪ್ರಜ್ಞೆಯಲ್ಲಿರೋರು ತುಂಬಾ ಎಕ್ಸ್ಪರ್ಟ್. ಯಾಕೆ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಅವರೆಲ್ಲ ಮಾಡುದು ಕೃಷ್ಣನಿಗೋಸ್ಕರವೇ. ಅಂತ ಎಕ್ಸ್ಪರ್ಟೈಸ್ ನಾವು ಡೆವಲಪ್ ಮಾಡ್ಬೇಕೀಗ. ನೀವು ಎಲ್ಲರೂ ಇಂತಹ ಎಕ್ಸ್ಪರ್ಟೈಸ್ ಅನ್ನ ಡೆವಲಪ್ ಮಾಡ್ಬೇಕು. ಹೇಗೆ? ನನ್ನ ಒಂದು ಪ್ರತಿಯೊಂದು ಉಸಿರು ಕೂಡ ಭಗವಂತನ ಸೇವೆಗೋಸ್ಕರ ಇಟ್ಕೊಳ್ತೇನೆ. ಅಲ್ಲಿ ಹೋದ್ರೂ ಭಗವಂತನ ಸೇವೆ, ಇಲ್ಲಿ ಹೋದ್ರೂ ಭಗವಂತನ ಸೇವೆ, ಎಲ್ಲಿ ಹೋದ್ರೂ ಭಗವಂತನ ಸೇವೆ ಮಾಡುವುದೇ ನನ್ನ ಒಂದು ಏನೇ ಅದು, ನನ್ನ ಗುರಿಯೇ ಅದು, ಬೇರೆ ಯಾವುದು ಗುರಿಯಲ್ಲ. ಹಾಗೆ ನಾವು ನಿಧಾನವಾಗಿ ನಮ್ಮ ಮನಸ್ಸನ್ನ ಟ್ರೈನ್ ಮಾಡ್ಬೇಕು. ಪ್ರಾರಂಭದಲ್ಲಿ ಈ ಪ್ರಕ್ರಿಯೆಗೆ
ಪರಿಣತ ಮಾರ್ಗದರ್ಶನದ ಅಗತ್ಯವಿದೆ. ಯಾರು? ಗುರುಗಳು. ಆದುದರಿಂದ ಶ್ರೀಕೃಷ್ಣನ ಭಕ್ತರೊಬ್ಬರ ಮಾರ್ಗದರ್ಶನದಲ್ಲಿ ಅಥವಾ ಯಾರೊಡನೆ ಕೆಲಸ ಮಾಡುವ ಭಾಗ್ಯ ಅರ್ಜುನದಾಯಿತೋ ಅಂತಹ ಶ್ರೀಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಇಂದ್ರಿಯ ತೃಪ್ತಿಗಾಗಿ ಏನನ್ನೂ ಮಾಡಬಾರದು, ಎಲ್ಲವನ್ನು ಶ್ರೀಕೃಷ್ಣನ ತೃಪ್ತಿಗಾಗಿಯೇ ಮಾಡಬೇಕು. ಆದ್ರೂ ನಾವು ಈಗ ಜಸ್ಟ್ ಬಂದಿದ್ದೇವೆ ಅಷ್ಟೇ, ನಮಗೆ ಅಷ್ಟು ಬೇಗವಾಗಿ ಇಂದ್ರಿಯ ತೃಪ್ತಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿರಂತರವಾಗಿ ಇಂತಹ ಶುದ್ಧ ಭಕ್ತರ ಮಾರ್ಗದರ್ಶನದಿಂದ ಮಾಡ್ತಾ 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 ಏನಾಗ್ತದೆ, ನಮ್ಗೆ ಇಂದ್ರಿಯ ತೃಪ್ತಿ ಆಸೆ ಎಲ್ಲ ಹೊರಟೋಗ್ತದೆ. ಇದನ್ನು ಕಲಿತ ಮನುಷ್ಯನು ಕರ್ಮ ಫಲದಿಂದ ಮುಕ್ತನಾಗುತ್ತೆ. ಉದಾಹರಣೆಗೆ, ನನಗೀಗ ಪರೋಟ ತಿನ್ನುವುದು ತುಂಬಾ ಆಸೆ, ಅಥವಾ ಚಪಾತಿ ತಿನ್ನುವುದು ಆಸೆ ತಿಟ್ಟುಕೊಳ್ಳುವ, ಆಗ ನಾನೇನ್ ಮಾಡ್ತೇನೆ, ಚಪಾತಿ ಮಾಡಿ ಭಗವಂತನಿಗೆ ಅರ್ಪಿಸಿ ತಿಂತಾ ಇದ್ದೆ. ಅದು ಶುದ್ಧ ಭಕ್ತಿ ಅಲ್ಲ, ಆದ್ರೆ ಅದೇ ನನ್ನನ್ನು ಶುದ್ಧ ಭಕ್ತನನ್ನಾಗಿ ಮಾಡ್ತೇನೆ ನಿಧಾನಕ್ಕೆ. ಯಾಕಂತ ಹೇಳಿದ್ರೆ ಅಲ್ಲಿ ಭಕ್ತಿ ಪ್ರಧಾನವಾಗಿರ್ತದೆ. ಭಕ್ತಿ ನನ್ನನ್ನು ಮನಸ್ಸಲ್ಲಿರ್ತದೆ, ಭಗವಂತನಿಗೋಸ್ಕರ, ನನಗೋಸ್ಕರ ಆದ್ರೂ ಕೂಡ ಇದು ಭಗವಂತನಿಗೆ ಕೊಟ್ಟು ಮಾಡ್ತೇನೆ. ನಿಧಾನವಾಗಿ ಅದು ಭಗವಂತನಿಗೆ ಅಂತ ಹೇಳುವಂತ ಮನಸ್ಸು ಬರ್ಲಿಕ್ಕೆ ಶುರು ಆಗ್ತದೆ. ಅಯ್ಯೋ, ನಾನು ಭಗವಂತನಿಗೆ ಮಾಡ್ಲಿಲ್ಲಲ್ಲ, ಇವತ್ತು ರಾತ್ರಿ ಭಗವಂತನಿಗೆ ಏನು, ನಮಗೆ ಬೆಳಿಗ್ಗೆ ಮಾಡಿದ್ದೇ ತಿಂದು ಹೊಟ್ಟೆ ತುಂಬಿದೆ, ಆದ್ರೆ ಭಗವಂತನಿಗೆ ಏನು ಇಡ್ಲಿಲ್ಲಲ್ಲ. ಅಥವಾ ಬೆಳಿಗ್ಗೆ ಮಾಡಿದ್ದು ಉಳಿದಿದೆ, ನನಗೆ ರಾತ್ರಿ ಅದೇ ಸಾಕು, ಆದ್ರೂ ರಾತ್ರಿ ಭಗವಂತನಿಗೆ ಏನಾದ್ರೂ ಮಾಡಿ ಕೊಡ್ಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ನಾವು. ಅಂದ್ರೆ ನನ್ನ ಸುಖ ಸಂತೋಷ ಅಲ್ಲ, ಭಗವಂತನ ಸೇವೆ ಇಂಪಾರ್ಟೆಂಟ್ ಆಗ್ತದೆ. ಇದು ಮನುಷ್ಯನನ್ನು ಕ್ರಮೇಣ ಭಗವಂತನ ದಿವ್ಯ ಪ್ರೀತಿಯುತ ಸೇವೆಗೆ ಎತ್ತುತ್ತದೆ. ನೋಡಿ ಎಷ್ಟು ಮೇಲೆ ಎತ್ತುತ್ತದೆ ಅಂತ ಹೇಳಿ. ಸ್ವಲ್ಪ ಭಕ್ತಿ ತಗೊಂಡ್ರೆ ಸಾಕು, ಅದು ನಿಧಾನವಾಗಿ ತಗೊಂಡು ಮೇಲೆ 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 ತಗೊಂಡು ಹೋಗ್ತಾವ. ಕೆಳಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಕ್ಷಣಕ್ಕೆ ಅನ್ನಿಸ್ಬೋದು ಕೆಳಗೆ ಹೋಗ್ತಾ ಇದ್ದೇವೆ ಅಂತ, ಅನ್ನಿಸ್ತೀವಿ ಮಾತ್ರ ಅದು ಮೇಲೆ ಎತ್ತುತ್ತದೆ. ಯಾಕಂದ್ರೆ ಅದು ಒಂದು ಸಲ ಹಿಡಿದ್ರೆ ಮುಗೀತು. ಭಕ್ತಿ, ಭಗವಂತ ನಮ್ಮನ್ನು ಒಂದ್ಸಲ ಹಿಡಿದ್ರೆ ಮುಗೀತು. ಆದ್ರೆ ನಾವು ಅಪರಾಧ ಮಾಡಬಾರದು ಅಷ್ಟೇ. ಇಂತಹ ಭಕ್ತಿ ಸೇವೆಯೊಂದೇ ಮನುಷ್ಯನನ್ನು ಭಗವದ್ಧಾಮಕ್ಕೆ ಏರಿಸಬಲ್ಲುದು. ಬೇರೆ ಯಾವುದರಿಂದ ಸಾಧ್ಯ ಇಲ್ಲ, ಯಾವುದೇ ಕಾರ್ಯದಿಂದ ಸಾಧ್ಯ ಇಲ್ಲ. ಯಾವುದು? ಭಕ್ತಿ ಸೇವೆ. ಇದನ್ನ ನಾವು ಮನಸ್ಸಲ್ಲಿ ರಿಜಿಸ್ಟರ್ ಮಾಡಬೇಕು. ಭಕ್ತಿ ಸೇವೆಯೊಂದೇ ಮನುಷ್ಯನನ್ನು ಭಗವದ್ಧಾಮಕ್ಕೆ ಏರಿಸಬಲ್ಲದು. ಹರೇ ಕೃಷ್ಣ. ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ, ಪ್ರಶ್ನೋತ್ತರಕ್ಕೆ ಸಮಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಯಾರಿಗಾದ್ರೂ ಸಂಶಯ ಇದ್ರೆ ದಯವಿಟ್ಟು ಕೇಳಿ.